ಈಗ ದೇಹದಾನ ಬಿಡ್ರಿ ಭಾಳ ಕಷ್ಟ 108 ಸಮಸ್ಯೆ ಅದಾವ. ಅಟ್ಲೀಸ್ಟ್ ನೇತ್ರದಾನದಂತಕ್ಕೂ ಜನ ರೆಡಿ ಆಗೋದಿಲ್ಲಲ್ಲ ಯಾಕೆ? ಈ ಚರ್ಮ ಕೂಡ ಭಾಳ ಮಂದಿ ಕೇಳ್ತಾರೆ, ಏನು ಡಾಕ್ಟರ್ ಇಡೀ ಶರೀರ ಕೊಟ್ಟಿರ್ತೀವಿ ಮತ್ತು ಚರ್ಮ ಯಾಕೆ ಕೇಳ್ತಾರೆ ಅಂತ ಕೇಳ್ತಾರೆ. ಸುಟ್ಟುಕೊಂಡಂಥ ಪೇಷಂಟ್ ನಮ್ಮ KL ಆಸ್ಪತ್ರೆ ಒಳಗೆ ಅಡ್ಮಿಟ್ ಆಗಿ 1 ತಿಂಗಳು ಚರ್ಮ ಇಲ್ದ ಅವ್ನು ಅಡ್ಮಿಟ್ ಮಾಡಿದ್ರೆ 1 ತಿಂಗಳು ಚರ್ಮ ಕೊಟ್ರೆ ಅಂತಂದ್ರೆ ಅವ 15 ದಿವಸ ಆ ಬಡ ರೋಗಿಗೆ 15 ದಿವಸದ ಆಸ್ಪತ್ರೆ ಖರ್ಚು ವೆಚ್ಚ ಉಳಿಸ್ಬೋದು. ಇನ್ನೊಂದು ನನಗೆ ಫೋನ್ ಸರ್ ನಿಮ್ಗೆ ಪರ್ಸ್ನಲಿ ಮಾತಾಡೋದಂತಾರೆ. ಪರ್ಸ್ನಲಿ ಅಂದ್ಕೂಳೆ ನಂಗೆ ಗೊತ್ತಾಕತ್ತಿದ ಅಂತೇಳಿ, ಸರ್ ನಂದು ಸಾಲ ಆಗೈತಿ, ನನ್ನೊಂದು ಕಿಡ್ನಿ ಮಾರ್ಬೇಕಂದೇನಂತ ಹಿಂಗೆ ಸೀದಾ. ಬಟ್ ಇಲ್ಲಿ ಏನಾಗ್ತದೆ ಅಂದ್ರೆ ದುಡ್ಡಿಗೆ ನೀವು ಮಾಡಾಕತ್ತೀರಂದ್ರೆ ಸರ ಕೆಲವೊಬ್ಬರು ಮರ್ಡರ್ ಮಾಡಿ ನನ್ನ ಬಾಡಿ ತಂದು ಕೊಡ್ತಾರೆ ಅಥವಾ ನನ್ನ ದವಾಖಾನೆಗೆ ಬರ್ತಾರೆ. ನಾ ಹೇಳ್ತೀನಿ ಬರೀ ನೀವು ಫೋನ್ಯಾಗ ಮಾರೋದಂತ ಮಾಡ್ರೆ ನಿನ್ನ ಒಳಗೆ ಹಾಕ್ತಾರಂತ ಹೇಳ್ತಾರೆ. ಈಗ ರಾತ್ರಿ ಡೆತ್ ಆಕೈತಿ, ಮನೆಗಾದಾಗ ರೊಕ್ಕ ಸಿಗ್ತದೆ ಅಂದಾಗ ನೀವು ಪೇಪರ್ದಾಗ ಓದಿದ್ದೀರಿ, ಆಸ್ತಿಗಾಗಿ ಮಗ ತಂದೆನ ಕೊಲೆ ಮಾಡಿದಂದನ, ಅತ್ತಿ ಸೊಸಿನ ಕೊಲೆ ಮಾಡಿದಾಕದಾಳ, ಅಷ್ಟ ಸಕಾರಾತ್ಮಕ ನ್ಯೂಸ್ ಕೇಳ್ಯಾರ. ಮೊನ್ನೆ ಸೊಸಿ ಆದಾಗ ಅತ್ತಿ ಕಿಡ್ನಿ ದಾನ ಮಾಡ್ಯಾರ. ನನ್ನ ಇಮೇಜ್ ಒಳ್ಳೇದು ಆಗೈತಿ ಕೆಟ್ಟೈತಿ, ನನ್ನ ಎರಡೂ ಅದಾವ. ನನ್ನ ಬೆನ್ನಿಂದ ಬೆಂಕಿ ಉಂಡಿ ಇಟ್ಕೊಂಡು ಅಡ್ಡಾಡತ್ತಾನೆ, ಸೆರಗಿನಾಗ ಬೆಂಕಿ ಉಂಡಿ ಐತೆ ನಂದು. ಏನು ಹೇಳ್ರಿ, ಒಬ್ಬ ಡಾಕ್ಟ್ರ್ ಪ್ರಾಕ್ಟೀಸ್ ಮಾಡೋಬಿಟ್ಟ ಬರೀ ಇದನ್ನ ಮಾಡತ್ತಾನಂದ್ರೆ ಅರ್ಥ ಏನು? ಸಂಶಯದಿಂದ ನೋಡ್ತಾರೆ ಅಂದರೆ ಡಾಕ್ಟ್ರಿಗೆ ಇದ್ರಾಗೇನೋ ಲಾಭ ಐತೆ ಅಂತ. ಇದು ನನ್ನ ಬೆನ್ನಿಂದ ಐತಿ. ತಂದೆ ತಾಯಿನ ಇಟ್ಕೊಂಡು ಯಾರು ಒಬ್ಬರು ಅನಾಟಮಿ ಟೀಚರ್ ಮಾಡತ್ತಾನೆ, ಇಡೀ ಜಗತ್ತನ್ನ ಕರ್ಕೊಂಬರ್ರಿ. ಅದು ನನ್ನ ಮಾತೃ ಸಂಸ್ಥೆ KL, ಅದು ಗಡಿ ಭಾಗದ ಬೆಳಗಾವಿ ಅಂತೇಳಿ ಹೆಮ್ಮೆ. ಸೊ ಈ ನಿಟ್ಟಿನೊಳಗೆ ನಮ್ಮ ತಂದೆಯವರು ಇದಕ್ಕೆ ಭಾಳ ಸ್ಫೂರ್ತಿದಾಯಕವಾಗಿ ಹೇಳಿದರು. ತಾಯಿಯವರು ಕೂಡ ಸ್ಫೂರ್ತಿದಾಯಕವಾಗಿ ಕೊಟ್ಟು ಅವ್ರು ಹಂಗೆ ಮಾಡಲಿಲ್ಲ, 2 ನುಡಿಗಳನ್ನು ಬರೆದರು. ಕೊಟ್ಟರೆ ಧನ್ಯನಾಗುವೆ ಜೀವಿತರಲ್ಲಿ, ಇಟ್ಟರೆ ಬೋಧಕನಾಗುವೆ ವೈದ್ಯರಿಗೆ, ಸುಟ್ಟರೆ ಬೂದಿಯಾಗಿ ಹೂವೆ ಭೂಯಿಗೆ, ಕೂತರೆ ನೀನ್ಯಾರಿಗದೆ ಎಲೆ ಮಾನವ. ಇದು ದೇಹದಾನದ ಮಹತ್ವ ಹೇಳಿದ್ರೆ, ದೇಹದಾನ ಮತ್ತು ಅಂಗಾಂಗ ದಾನದ ಮಹತ್ವ ಹೇಳಲಿಕ್ಕೆ, ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ, ಚರ್ಮ, ದೇಹದಾನ. ಆವಾಗ ಭಾಳ ದೊಡ್ಡ ನ್ಯೂಸ್ ಆಯ್ತದು. ಹೌದು, ನೀವು ಆ ಟೈಮ್ನಲ್ಲಿ ನೀವು ಅದನ್ನು ದೇಹದಾನ ಮಾಡಿ ಡಿಸೆಕ್ಟ್ ಮಾಡಿದಾಗ, ಅವತ್ತು ನೀವು ಡಿಸೆಕ್ಟ್ ಮಾಡೋ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಮತ್ತು ವಿಡಿಯೋಗ್ರಾಫರ್ಸ್ ಫೋಟೋಗ್ರಾಫರ್ಸ್ಗೆ ಒಳಗಡೆ ಬಿಟ್ಟಿದ್ರೋ ಇಲ್ಲ? 100ಕ್ಕೆ 100. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಆಮೇಲೆ ನಮ್ಮ KL ಸಂಸ್ಥೆ ಆಡಳಿತಾಧಿಕಾರಿಗಳು ಎಲ್ಲ ಮೀಡಿಯಾದಾಗ ಬಂದರೂ ಕೂಡ ಒಂದು ಕಂಡೀಷನ್ನೇ ಹೇಳಿದ್ದೇವ್ರಿ. ಏನಂತ, ನಾವು ತಂದೆ ಮಗನ ಸಂಬಂಧ ಅಷ್ಟೇ ತೋರಿಸ್ಬೇಕು. ಇಲ್ಲಿ ಎಲ್ಲರಿಗೂ ಏನೈತಿ ಎಮೋಷ್ನಲ್ ಫ್ಯಾಕ್ಟ್ರ್. ಮಗ ಮಾಡ್ತಾನಲ್ಲ, ಭಾಳ ಮಂದಿ ಬೆಟ್ಟು ಕಟ್ಟಿದ್ರು ನನ್ನ ಮೇಲೆ. ಏನಂತಂದ್ರೆ ನೀವು ಡಾಕ್ಟ್ರ್ ಡಿಸೆಕ್ಷನ್ ಟೇಬಲ್ ಮ್ಯಾಗ ಕೊಲ್ಯಾಪ್ಸ್ ಆಗ್ತಾನಂತೇಳಿ. ಇದು ನನಗೆ ಮುಗಿದ ಮ್ಯಾಗ ಮಾಧ್ಯಮ ಮಿತ್ರರು ಇದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಸರ್, ಸಾಧ್ಯ ಇಲ್ಲ, ಕೈ ನಡಗೆ ಈ ಮನುಷ್ಯ ಬೀಳ್ತಾನಂತಿತ್ತು. ಅಲ್ಲಿ ಅವ್ರು ಹೇಳಿಬಿಟ್ಟಿದ್ದೆ ನಾವು, ನಮ್ಮ ಫಾದರ್ ಬಾಡಿ ತೋರಿಸುವಂಗಿಲ್ಲ, ನನ್ನ ಕೈ ತೋರಿಸ್ರಿ, ನನ್ನ ಮುಖ ತೋರಿಸ್ರಿ ಅಂತ ಹೇಳಿ ಅವ್ರು ವಾರ್ನಿಂಗ್ ಮಾಡ್ಯಾನ. ಅವ್ರಿಗೆ ಅಂಡರ್ಟೇಕಿಂಗ್ ತೊಗೊಂಡನ್ನು ಒಳಗೆ ಕರ್ತಿದ್ರು. ಈ ಮಾಡುವಾಗ ಒಬ್ಬ ಪತ್ರಕರ್ತನಾಗಿ ಒಬ್ಬ ಮೀಡಿಯಾದಾಗಿದ್ದವ ಆ ನಿಷ್ಠೆ, ಆ ಕರ್ತವ್ಯ, ಆ ಎಥಿಕ್ಸ್ ಫಾಲೋ ಮಾಡೋದು ಅವ್ರ ಧರ್ಮ. ಆ ಧರ್ಮ ಫಾಲೋ ಮಾಡಿಲ್ದಾಗ ಅದು ತಪ್ಪು. ನಮಗೆ ಇದನ್ನು ಏನು ಎದಕ್ಕೆ ತೋರಿಸ್ಬೇಕಾಗಿತ್ತಂದ್ರೆ, ಬಾಡಿ ಒಬ್ಬ ಮಗ ತಂದೆದು ಮಾಡ್ತಾನಂದಾಗ ಆ ಗಟ್ಟಿತನ ಭಾರತ ದೇಶದಾಗ ಇಂಥ ಆಚಾರ ಶುಶ್ರುತ ಚರಕರ ಆಗಿರುವಂಥ ಆಯುರ್ವೇದೊಳಗೆ ಇಂಥ ಒಬ್ಬ ವೈದ್ಯ, ನಮ್ಮ ತಂದೆಯವರು ಆಯುರ್ವೇದ ವೈದ್ಯ, ಮದರು ಆಯುರ್ವೇದ, ಗಟ್ಟಿತನ ಇದ್ರಾಗ ಐತಂತ ತೋರಿಸ್ಲಿಕ್ಕೆ ಅವ್ರು ಮಾಡ್ಕೈತೆ. ಅಲ್ಲ, ಅದಕ್ಕೆ ಹೋಮಿಯೋಪತಿ, ಅಲೋಪತಿ, ಆಯುರ್ವೇದ ಮುಖ್ಯ ಅಲ್ಲ, ಇಲ್ಲಿ ಭಾವನೆಗಳು ಮುಖ್ಯ. ಆಯುರ್ವೇದರು ಡಿಸೆಕ್ಟ್ ಮಾಡ್ತಾರ, ಅಲೋಪತಿಯವರು ಡಿಸೆಕ್ಟ್ ಮಾಡ್ತಾರೆ, ಪ್ರಶ್ನೆ ಅದಲ್ಲ. ಇದು ಬೇರೆಯವರಿಗೆ ಸ್ಫೂರ್ತಿ ಆಗಲಿ, ಪ್ರೇರಣೆ ಆಗಲಿ ಅನ್ನೋದು ನಿಮ್ಮ ತಂದೆಯವ್ರ ಉದ್ದೇಶ. ಆಯುರ್ವೇದ ಒಂದು ವರ್ಡ್ ಯಾಕೆ ಯೂಸ್ ಮಾಡಿ ಅಂದ್ರೆ, ಅಲೋಪತಿ ಒಳಗೆ ಆತ್ಮ ಪರಮಾತ್ಮ ಓದುದಿಲ್ಲ ಅವರು. ಇಲ್ಲ, ಪ್ರಶ್ನೆ ಇಲ್ಲ ಬಿಡ್ರಿ. ಅಂದ್ರೆ ಇಲ್ಲಿ ಓದ್ತೀರಿ ಅನ್ನೋ ಕಾರಣ, ಕಾರಣಕ್ಕೆ ನೀವು ಆತ್ಮ ಪರಮಾತ್ಮ ಯಾಕಂದ್ರೆ ನಾವು ನಂಬಬೇಕಲ್ಲ ಸರ್. ಆಯುರ್ವೇದ ಕಲಿಸ್ತೀವಿ ಹುಡುಗರಿಗೆ, ಅಂದ್ರೆ ಆ ಪದಾರ್ಥ ವಿಜ್ಞಾನ ನಾವು ಕಲಿಸ್ತೀವಿ ಅಂದಾಗ ಬಾಡಿಗೆ ಸಂಬಂಧ ಏನು, ಬಾಡಿಗೆ ಕೊಡಬಾರ್ದ್ರೆ ಆತ್ಮಕ್ಕೆ ಶಾಂತಿ ಸಿಗುದಿಲ್ಲ ಅಂತಾರೆ ಅನ್ನೋರು ನೀವು ಐತಿ, ಧಾರ್ಮಿಕವಾಗಿ ಐತೆ. ನಾವು ಆಯುರ್ವೇದವನ್ನು ಅನ್ನತ್ತೀವಿ. ಅದಕ್ಕೆ ಪ್ಯಾರಲಲ್ ಆಗಿ ಆತ್ಮಕ್ಕೆ ಶಾಂತಿ ಸಿಗೋದು ಹೆಂಗೆ ಅಂತ ಅನ್ನಕ್ಕೆ ನಾನು ಸೈಂಟಿಫಿಕ್ಕಾಗಿ, ವೈಜ್ಞಾನಿಕವಾಗಿ ಇವತ್ತು ವಚನ ಸ್ಟುಡಿಯೋದಿಂದ ನಮ್ಮ ಕೇಳುಗರಿಗೆ, ನೋಡುವರಿಗೆ ಏನು ಕೇಳತ್ತಂದರೆ, ಧಾರ್ಮಿಕವಾಗಿ ನೀವು ಕೊಟ್ಟರು ಕೂಡ ನಿಮ್ಮ ಅಂತ್ಯಕ್ರಿಯೆ ಆಕತ್ತೆ ಅಂತ ಹೇಳಿದೆ ಸರ್. ಈಗ ದೇಹದಾನ ಬಿಡ್ರಿ ಭಾಳ ಕಷ್ಟ, 108 ಸಮಸ್ಯೆ ಅದಾವೆ. ಅಟ್ಲೀಸ್ಟ್ ನೇತ್ರದಾನದಂತಕ್ಕೂ ಜನ ರೆಡಿ ಆಗೋದಿಲ್ಲಲ್ಲ ಯಾಕೆ? ಇದಕ್ಕೆ ಒಂದೇದಾಗಿ
ನೆನ್ಪಿಟ್ಕೋಬೇಕು ಸರ್, ತಪ್ಪು ಜನದ್ದಲ್ಲ. 100 ಸಲ ಹೇಳ್ತೇನೆ ನಾನು. ಕೊಡಾಕ ದಾನಿ ಅದಾನ, ತಗೋಲಿಕ್ಕೆ ವೈದ್ಯಕೀಯ ಮಹಾವಿದ್ಯಾಲಯ ಅದಾವು, ನೇತ್ರ ಭಂಡಾರ ಅದಾವು, ರಕ್ತ ಭಂಡಾರ ಅದಾವು. ಕೊರತೆ ಇರೋದು ಲಿಂಕ್ ಇಲ್ಲ, ಅಂದ್ರೆ ಕೊಂಡಿಲ್ಲ. ಈ ಸ್ವಲ್ಪ ಜನ ನಾನು 9ರಿಂದ 5 HOD ನಾ ಡಿಪಾರ್ಟ್ಮೆಂಟ್ ಮುಖ್ಯಸ್ಥ ಅಂತ ಅನಾಟಮಿ ಹಾಲ್ನಾಗ ಕುಂತು ಕಟ್ಕೊಂಡು ಟಾಯ್ ಹಾಕ್ಕೊಂಡು ಕುಂತ್ರೆ ಯಾರು ದಾನ ಮಾಡ್ತಾರೆ ಸರ್? ನಂದು ಸ್ಟಡಿ ಮೆಟೀರಿಯಲ್ ಅದು, ಟೀಚಿಂಗ್ ಟೂಲ್ ಅದು. ಅದನ್ನು ತರಬೇಕಾಗಿದ್ರೆ ನನ್ನ ಕಡೆ ನನ್ನ ಬುದ್ಧಿ ಒಳಗಿರ್ತಕ್ಕಂಥ ಬೇರೆ ಬೇರೆ ಸ್ಟ್ರಾಟಜಿ ಅವು ಏನಪ್ಪ ಪ್ಯಾರಾಮೀಟರ್ಸ್ ಯೂಸ್ ಮಾಡಿ ಹೊರಗೆ ಹೋಗಿ ಕನ್ವಿನ್ಸ್ ಮಾಡ್ರೆ ಕೊಡೋರು ಇದಾರ. ಇವತ್ತು ನೇತ್ರದಾನ ಮಾಡೋಕ್ಕೆ ಯಾಕೆ ಮುಂದೆ ಬರೋಲ್ಲಂದ್ರೆ ಭಾಳ ಜನ ನಮ್ಮ ಇದು ಏನು ಮೂಢನಂಬಿಕೆ ಅದಾವೆ. ಈ ಜನ್ಮದಾನ ಕಣ್ಣು ದಾನ ಮಾಡ್ರೆ ಮುಂದಿನ ಜನ್ಮದಾಗ ಕ್ರೂಡಾಗಿ ಹುಡ್ತಾನಂತ ಹೇಳ್ತಾರೆ. ಇಂಥ ಮೂಢನಂಬಿಕೆಯನ್ನು ತೆಗೆಯೋರು ಯಾರು? ನಮ್ಮ ಮೌಢ್ಯತೆಗೆ ಏನು ದಾರಿ ಬೇಕಾ? ಅದಕ್ಕೆ ಬೆಸ್ಟ್ ಅಂದರೆ ಧರ್ಮಗುರುಗಳು. ನಿಮ್ಮ ಬೆಸ್ಟ್ ಎಕ್ಸಾಂಪಲ್ ಬೆಳಗಾವಿಯ ನಮ್ಮ ಶಿವಬಸನಗರದ ಕಾರಂಜಿ ಮಠದ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಏನು ಮಾಡಿದರು? ಸ್ವತಃ ಇಡೀ ನಮ್ಮ ಕರ್ನಾಟಕದಾಗ ಫಸ್ಟ್ ಸ್ವಾಮೀಜಿ ಧರ್ಮಗುರುಗಳು ನೇತ್ರದಾನಕ್ಕೆ ಸಹಿ ಹಾಕಿದರು, ಚರ್ಮದಾನಕ್ಕೆ ಸಹಿ ಹಾಕಿದರು, ದೇಹದಾನಕ್ಕೆ ಸಹಿ ಹಾಕಿದರು. ಈ ಮೂರು 2017 ಏಪ್ರಿಲ್ 10 ಅವರ ಹುಟ್ಟುಹಬ್ಬ ಇತ್ತು. 17ರಾಗ ನನಗೆ ಕರೆಸಿದ್ರು ರವಿವಾರ ಪೇಟಕ್ಕೆ. ಹಿಂಗಂದ್ರು ನಾ ಅಜ್ಜಾರ ನಾ ಒಲ್ರಿ ನಡಗಿದ್ದೀನ ನೀವು ನಿಮ್ಮ ಎಲ್ಲರಿಗೂ ಮಾತಾಡಿ ನಿಮ್ಮ, ಯಾಕಂದ್ರೆ ಇದು ನೀವು ಸಮಾಜದ ಆಸ್ತಿ. ನೀವು ನನಗೆ ಹೇಳಿದ್ರಿ ಬರ್ಕೊಂಡು ಮುಗಿದ ಮ್ಯಾಗ ಹೇಳಾಕೋದ್ರೆ ಡಾಕ್ಟ್ರ ನೀ ಅಜ್ಜವ್ರು ನಮ್ಗೆ ಹೇಳಿಲ್ಲ ಅಂತಂದ್ರೆ ಸಮಸ್ಯೆ ಹಾಕೋ. ನಾಳೆ ಮೊದಲು ನಿಮ್ಮ ಈ ಮಠಕ್ಕೆ ಸಂಬಂಧಿತವ್ರು ಎಲ್ಲರಿಗೂ ಹೇಳ್ರಿ ಅಂತ ಹೇಳಿದಾಗ 2017 ಡಾಕ್ಟರ್ ರಾಮಣ್ಣವ್ರ ಚಾರಿಟೇಬಲ್ ಟ್ರಸ್ಟ್ ಬೈಲೊಂಗಲ್ಗೆ ನನಗೆ ಬರೆದು ಕೊಟ್ಟರು. ಗಟ್ಟಿತನ ಇದನ್ನು ನೀವು ಅಂದ್ರಲ್ಲ ಕಣ್ಣು ದಾನ ಮಾಡೋಕೆ ಬರೋಲ್ಲ, ಹಂಗಂಗೆ ದಾನ ಅದ್ರ ಜೊತೆ ಚರ್ಮ ದಾನ ಮಾಡಿದೆವು. ಇವತ್ತು ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಚರ್ಮ ಭಂಡಾರ ಸ್ಕಿನ್ ಬ್ಯಾಂಕ್ ಎಲ್ಲ ಐತಂದ್ರೆ ನನ್ನ ಮಾತೃ ಸಂಸ್ಥೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಚರ್ಮ ಭಂಡಾರಕ್ಕೆ ಐತಿ. ಈ ಚರ್ಮ ಕೂಡ ಭಾಳ ಮಂದಿ ಕೇಳ್ತಾರೆ, ಏನು ಡಾಕ್ಟರ್ ಇಡೀ ಶರೀರ ಕೊಟ್ಟಿರ್ತೀವಿ ಮತ್ತು ಚರ್ಮ ಯಾಕೆ ಕೇಳ್ತಾರೆ ಅಂತ ಕೇಳ್ತಾರೆ. ಅದಕ್ಕೂ ಉತ್ತರ ಐತಿ. ಏನು ಕೇಳಿರಲಿಲ್ಲ. ಹೌದು, ಸ್ಕಿನ್ ಡೊನೇಷನ್ನು ಹೇಳ್ಬೇಕಾಯ್ತು. ಚರ್ಮ ಭಂಡಾರ ಯಾವಾಗ ಬಸವಣ್ಣವ್ರು ಏನು ಹೇಳ್ಯಾರ್ರಿ, ಅವರ ಪಾದ ಏನು ಒಂದು ಇದ್ರ ಇನ್ಸಿಡೆಂಟ್ಸ್ ಒಳಗೆ ತೊಡೆಯ ಚರ್ಮವನ್ನು ತೆಗೆದ ಪಾದರಕ್ಷೆ ಮಾಡಿದಂಥ ಅವಾಗಿನ ಏನು ಹೇಳಿದ್ರಲ್ಲ ಅದೇ ಸಿದ್ಧಾಂತ ಪ್ರಕಾರ ಅಷ್ಟ ಇಡೀ ಚರ್ಮ ತೆಗೆಯೋದಿಲ್ಲ. ಒಂದು ಎಳೆಯಾಗಿ ನಮ್ಮ ಕಡೆ ಒಂದು ಡರ್ಮೋಟೋಮ್ ಅಂತೈತಿ, ನನ್ನ ಮೊಬೈಲ್ದಾಗ ಐತಿ, ತೋರಿಸ್ತೀನಿ ಆಮೇಲೆ. ಆ ಡರ್ಮೋಟೋಮದಿಂದ ನಾವು ತೊಡೆ ಹಿಂದ್ಗಡೆ ಬೆನ್ನು ಹಿಂದ್ಗಡೆ ನಾವು ಆ ಡರ್ಮೋಟೋಮಿಗೆ 8 ಲಕ್ಷ ರೂಪಾಯಿ. ಅದನ್ನು ಒಂದು ಎಳೆಯಾಗಿ ತೆಗೆದಾಗ ನೀವು ಹೆಂಗೆ ಪೊಟ್ಯಾಟೊ ಪೀಲ್ ಅಂತೀವಲ್ಲ, ಬಟಾಟಿ ಸಿಪ್ಪಿ ಇಷ್ಟಿಷ್ಟ ಪೀಸ್ ಬರ್ತೈತೆ, ಅದನ್ನು ನಾವು ಸುಟ್ಕೊಂಡಂಥ ಪೇಷಂಟ್ಗೆ ಯೂಸ್ ಮಾಡ್ತೀವಿ. KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟ್ಲು ನಮ್ಮ ಟ್ರಸ್ಟ್ ವತಿಯಿಂದ ಡಾಕ್ಟರ್ ರಾಮಣ್ಣವ್ರ ಚಾರಿಟೇಬಲ್ ಬೈಲೊಂಗಲಿಂದ 120ಕ್ಕೂ ಹೆಚ್ಚು ದೇಹಗಳಿಗೆ ಚರ್ಮವನ್ನು ಈಗಾಗಲೇ ನಾವು ತಕ್ಕೊಂಡು ಇಟ್ಟೇವಂತಂದ್ರೆ ಅದನ್ನು ಸುಮ್ಮನೆ ಇಡೋದಿಲ್ಲ, ಅದನ್ನು ಕಲ್ಚರ್ ಮಾಡ್ತಾರೆ. ಅದ್ರದ್ದು HIV HBS ಎಲ್ಲ ಟೆಸ್ಟ್ ಮಾಡಿ ಇದ್ರದ್ದು ಲೈಫ್ ಸ್ಪ್ಯಾನ್ ಅಂತ ನೀವು ಕೇಳಿದ್ರೆ ಇದು ಎಷ್ಟು ದಿವಸ ಇಡ್ಬೋದು ಅಂದ್ರೆ 5 ವರ್ಷ ಇಡ್ಬೋದು. ಚರ್ಮ ಈ ಚರ್ಮದಾನ ಜೀವಂತ ಇದ್ದಾಗ ಮಾಡಬೇಕು, ಸತ್ ಮೇಲೆ ಮಾಡಬೇಕು. ಮತ್ತೆ ಹಂಗಾದ್ರೆ ದೇಹದಾನ ಮಾಡಿದಾಗ ನೀವು ಮೊದಲು ಚರ್ಮನೂ ಎಸ್. ಒಂದನೇದ್ದು ನೇತ್ರದಾನಕ್ಕೆ 6 ತಾಸು, ಚರ್ಮದಾನಕ್ಕೆ 6 ತಾಸು, ದೇಹದಾನ 6 ತಾಸು. ಈ 3ಕ್ಕೂ 6 ತಾಸು ಒಳಗೆ ತಕ್ಕೋಬೇಕು. ಯಾರು ದೇಹದಾನ ಮಾಡಿರ್ತಾರೆ ಭಾಳ ಮಂದಿ ಚರ್ಮದಾನ ಗೊತ್ತಿರೋದಿಲ್ಲ. ನಾವು ಸ್ಪಾಟ್ ಅವ್ರಿಗೊಂದು ಮಾತು ಹೇಳ್ತೇವೆ, ಹಿಂಗೈತಿ ನೀವು ಬಾಡಿ ಕೊಡಾಕತ್ತೀರಿ, ಚರ್ಮ ಅಂತ ನೀವು ಒಯ್ಯೋದಿಲ್ಲ. ನೀವು ಬಾಡಿ ಕೊಟ್ಟ ಮ್ಯಾಗ ಚರ್ಮವನ್ನು ಬಾಡಿನೇ ಕೊಟ್ಟಿರ್ತಾರೆ. ಆದ್ರೆ ಒಂದು ಕಂಡೀಷನ್ ಐತೆ ಸರ್, ಅವರು ಹೇಳಿದ್ಲೇ ನಾವು ತೆಗಿಯಾಕೆ ಬರೋದಿಲ್ಲ. ಐತಿ ಚರ್ಮದಾನ ಮಾಡಕ್ಕೆ ಕಣ್ಣು ತೆಗಿಯಾಕೆ ಬರೋದಿಲ್ಲ ಸರ್. ಅವ್ರ ಕಡೆ ಅಂಡರ್ಟೇಕಿಂಗ್ ತೊಗೊಂಡು ಮಾಡ್ತೇವೆ. ಇಡೀ ಶರೀರ ಕೊಟ್ಟರು ಕೂಡ ಕಣ್ಣು ಚರ್ಮ ನಮ್ಮ ಕಡೆ ಬಂದರೂ ಕೂಡ ಇವೆರಡಕ್ಕೆ ಎಥಿಕಲಿ ಅವ್ರ ಕಡೆ ನಾವು ಕನ್ಸರ್ನ್ ಮಾಡ್ಕೊತೀವಿ. ಅಂದ್ರೆ ಈಗ ದೇಹದಾನ ಮಾಡೋ ಮುಂದೆ ಈಗ ಜನರಿಗೆ ಅವೇರ್ನೆಸ್ ಕೊಡಬೇಕಾಗಿದ್ದು ಏನು ಈ ಮಾಧ್ಯಮದ ಮೂಲಕ ಅವೆರಡು ಪಾಯಿಂಟನ್ನು ಸೇರಿಸ್ಬೇಕು. ಭಾಳ ಜನಕ್ಕೆ ಗೊತ್ತಿರೋದು. ಮತ್ತು ಇನ್ನೊಂದು ಹೇಳ್ತೇನೆ, ಮಾಡಿದವ್ರದ್ದು ಎಲ್ಲರದು ಆಗಿಲ್ಲ. ಯಾಕಂದ್ರೆ 6 ತಾಸೊಳಗೆ ಆಗ್ಬೇಕ್ರಿ. ಎಲ್ಲೋ ಮಿಡ್ ನೈಟ್ ಎಲ್ಲೋ ಆದಾಗ ಕೆಲವು ಭಾಳ ಸಲ ಏನಾಕತ್ತಪ್ಪ ಅಂದ್ರೆ 6 ತಾಸೊಳಗೆ ಆಗೋಲ್ಲ. ಈಗ ಫಾರ್ ಎಕ್ಸಾಂಪಲ್ ಚರ್ಮದಾನಕ್ಕೆ 6 ತಾಸೊಳಗೆ ಮಾಡ್ಬೇಕು. ನನಗೆ ನೀವು ಸರ್ ದಾವಣಗೆರೆಗೆ ಒಬ್ಬರು ತಿರ್ಕೊಂಡಾರ, ಸ್ವಲ್ಪ ಹೋಗಿ ಸ್ಕಿನ್ ಡೊನೇಷನ್ ಮಾಡ್ಕೊರಿ ಅಂದ್ರೆ ಇಲ್ಲಿಂದ ಹೋಗಾಕ ನಂಗೆ ಟೈಮ್ ಹಿಡಿತೈತಿ. ಸೊ ಅಂಥವ್ನ ಕೇಸ್ ತಗೋದಿಲ್ಲ. ನಾವೇನು ಹೇಳ್ತೀವಿ, ದಾವಣಗೆರೆ ಇದ್ದವಂಗೆ ಏನು ಹೇಳ್ತೀವಿ, ನೀವು ಬೆಳಗಾವ್ದಾಗ ನಿಮ್ಮ ರಿಲೇಷನ್ ಯಾರದಾರಲ್ಲ ಅವ್ರನ್ನ ಮನವೊಲಿಸ್ರಿ. ಅಂಥವ್ರಿಗೆ ನೀವು ದೇಹ ಕೊಡೋದು ಬೇಡ. ನಮಗೆ ಇನ್ನೊಂದು ಹೇಳ್ತೀನಿ, ಎಲ್ಲ ಬಾಡಿ ಕೊಡಬೇಕು ನೀವು ಕೊಡ್ಬೇಕಂತಿಲ್ಲ. ಸ್ಕಿನ್ ಕೊಟ್ಟು ಬಾಡಿ ವಾಪಸ್ ತೊಗೊಂಡು ನೀವು ಅಂತ್ಯಕ್ರಿಯೆ ಮಾಡ್ಬೋದು. ಕಣ್ಣು ಕೊಟ್ಟು ನೀವು ಬಾಡಿ ಅಂತ್ಯಕ್ರಿಯೆ ಮಾಡ್ಕೋಬೋದು. ನಾವು ಅಂತಿಮ ಇಚ್ಛೆ ನಿಂಬುದು. ಇವತ್ತು ಕಾರಂಜಿ ಮಠದ ಅಜ್ಜವ್ರ ಮುಂದೆ ಬಂದರು. ನಮ್ಮ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿಯ ಸೋಮಶೇಖರ ಮಠದ ಮುರುಗೇಂದ್ರ ಶ್ರೀಗಳ ನೇತ್ರದಾನಕ್ಕೆ ಮುಂದೆ ಬಂದರು. ಅದೇ ರೀತಿ ಗುಳೇದಗುಡ್ಡದ ಪಟ್ಟದೇವರು ಬಸವ ಪಟ್ಟದೇವರು ಮುಂದೆ ಬಂದರು.
ಮೊನ್ನೆ ನಂಗೆ ಹೊಸದು ಗೊತ್ತಾಯಿತು. ಆ ಮಠದಾಗ ನನಗೆ ಈಗಿನ ಸ್ವಾಮೀಜಿಯವರು ಇದ್ದವ್ರು ಒಂದು ಮಾತು ಹೇಳಿದ್ರು, ಡಾಕ್ಟ್ರ ನೀವು ಮೊದಲು ನಮ್ಮ ಅಜ್ಜಾರು ಮಾಡಿ ಹೋದ್ರು ಹೊಸ ರೂಲ್ ಮಾಡ್ಯಾರಂದ್ರೆ ನಮ್ಮ ಮಠಕ್ಕೆ ಎಷ್ಟು ಮುಂದೆ ಉತ್ತರಾಧಿಕಾರಿಗಳು ಆಗಿ ಬರ್ತಾರಲ್ಲ ಬೈಲಾಸಾಗ ಬರೆಸ್ಬಿಟ್ಟಾರ ಅಷ್ಟು ಮಂದಿ ದೇಹದಾನ ಆಗ್ಬೇಕಂತೇಳಿ. ಅಂದ್ರೆ ಅವ್ರು ಯಾಕೆ ಮಾಡಿದ್ರಿ ಅಂತ ನಾ ಪ್ರಶ್ನೆ ಕೇಳಿದ್ದೆ. ಯಾರಿಗೆ ಕೇಳಿದ್ದೆ? ನಾ ಕಾರಂಜಿ ಮಠದ ಅಜ್ಜಾರ ಮತ್ತು ನೀವು ಮಾಡೋ ಉದ್ದೇಶ ಏನಂದ್ರೆ, ನೋಡಪ್ಪ ಡಾಕ್ಟರ್ ಮಹಾಂತೇಶ್ವರ, ನನಗೆ ಕಾಯಿ ಕಪ್ರ ಎಣ್ಣೆ ಇವೆಲ್ಲ ಬಂದುಬಿಡಬಾರ್ದು. ಕಾಯಿ ಎಣ್ಣೆ ಬಡಬರಿಗೆ ಹೋಗ್ಬೇಕು. ಮತ್ತು ಈಗ ನಂದೊಂದು ಗದ್ಗೆ ಮಾಡ್ತೀಯ, ಮುಂದೊಬ್ಬ ಬರ್ತಾನೆ, ನಾನು ಅವನೊಂದು ಗದ್ಗೆ ಮಾಡ್ತೀವಿ, ಬಂದವ್ರು ಎಲ್ಲಿ ಕುಂದಿರ್ಬೇಕು ಮಠದಾಗ ಅಂತ ಕೇಳಿ. ಸೊ ಪೀಸ್ ಆಫ್ ಮೈಂಡ್ ಬೇಕಂತ ಬಂದಿರ್ತಾರೆ, ಅದನ್ನು ಮಾಡಿಕೊಡು ಧರ್ಮ. ಈ ನಿಟ್ಟಿನೊಳಗೆ ನಮ್ಮ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸೇಗುಣಿಸಿ ಇಡೀ ಗ್ರಾಮವನ್ನೇ ನಮ್ಮ ತಂದೆ ಮೃತದೇಹ ಛೇದಿಸಿದ್ದು ನೋಡಿ, ಇಡೀ ಇಡೀ ಏನಪ್ಪ ಅಥಣಿ ತಾಲೂಕು ಒಂದು ಪುಟ್ಟ ಹಳ್ಳಿ ಅದು. ಮಾತೆ ಮಾದೇವರು ಪ್ರಥಮ ಮಹಿಳಾ ಜಗದ್ಗುರು ಎಲ್ಲ ನಮ್ಮ ಬಸವ ತತ್ವದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದೇಹದಾನ ಮಾಡ್ಯಾರಂತ ನಾನು ಹೇಳಿಕ್ಕೆ ಬಯಸ್ತೇನೆ. 2012 ಇಡೀ ಅಥಣಿ ತಾಲೂಕನ್ನ ನನ್ನ ಟ್ರಸ್ಟಿಗೆ ಬರ್ಕೊಡ್ತು ದೇಹದಾನ ಮಾಡ್ತಾ. ಇಡೀ ಇಂಡಿಯಾದಾಗ ನೀವು ಯಾವ್ದಾರು ಒಂದು ಹಳ್ಳಿ ತೊಗೊಂಬರ್ರಿ, ಇಷ್ಟು ಸಂಖ್ಯೆ ಒಳಗೆ ಯಾರು ಮಾಡಿದ್ದಾರೆ ಮತ್ತು ಅದನ್ನೂ ಸರ್ವೆ ಮಾಡಿಸ್ರಿ. ಇದನ್ನು ಯಾರು ಮಾಡಿದ್ರಂದ್ರೆ ಅದು ವಿಶ್ವಗುರು ಬಸವಣ್ಣವರ ಒಪ್ಕೊಂಡವ್ರ ಅಷ್ಟು ಮಂದಿ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಅವರ ಮಾಡುವಂಥ ಕೆಲಸದಾಗ ಏನು ಥಿಯರಿ ಪ್ರಾಕ್ಟಿಕಲ್ ನಾವು ಬರೀ ಮಾತುಗಳ ಕೃತಿಯಲ್ಲಿ ತಂದು ಮಾಡಿದವರು ಡಾಕ್ಟರ್ ಶಿವಕುಮಾರ್ ಕಲ್ಯಾಣ ಮಠ ಅಂತೇಳಿ ಅವರು ನಮ್ಮ ಅಥಣಿಗಿರ್ತಾರೆ. ಅವರು ಯೋಗ ಗುರು. ಅವರು ಯೋಗ ಕ್ಯಾಂಪ್ ಮಾಡಿದಾಗ ನಮ್ಮ ಮಾಂತೇಶ್ ಸಿದ್ನಾಳ್ ಅಂಥೇಳಿ, ಆಮೇಲೆ ಕರಿಯಪ್ಪನವ್ರು ಅಂಥೇಳಿ ಆ ಊರಿಂದ ಅಥಣಿಗೆ. ಇದಕ್ಕೆ ಕಾರಣ ಮಾತೆ ಮಾತೆಯವರು. ಅವರು ಬೆಂಗಳೂರಾಗಿದ್ದರು ಮತ್ತು ಕಲ್ಯಾಣ ಮಠ ಅವರು. ನಾನು ಅಲ್ಲಿ ನಮ್ಮ ಮದರು ನಾನು ಕೂಡ LCD ಮ್ಯಾಗೆಲ್ಲ ಪ್ರಾಜೆಕ್ಟ್ ಎಲ್ಲ ಆದ್ಮ್ಯಾಗ ಒಂದೇ ದಿವಸ ನನ್ನ ಜೀವನದಾಗ 108 ಜನ ಫಸ್ಟ್ ಕೊಟ್ಟರು. ಯಾಕಂದ್ರೆ ಬಸವ ಕಲ್ಯಾಣದಾಗ ಬಸವಣ್ಣವ್ರದ್ದು 108 ಮೂರ್ತಿಯನ್ನು ಪ್ರತಿಷ್ಠಾಪನೆ ಒಂದು ದ್ಯೋತಕವಾಗಿ ಫಸ್ಟ್ 108 ಜನ ಕೊಟ್ಟರು, ನೆನಪುಳಿಲ್ಲ ಅಂತೇಳಿ. ಈಗ ಇಲ್ಲಿವರೆಗೂ 187 ಜನ ಈಗ ಬರೆದು ಕೊಟ್ಟು ಅದ್ರಾಗ 20-30 ದೇಹಗಳನ್ನು ನಮ್ಮ ಸ್ಟಡಿಗೆ ತೊಗೊಂಡ್ಬಿಟ್ಟೇವಿ. ಈಗಾಗಲೇ ಅವ್ರದ್ದು ಆದ್ಮ್ಯಾಗ ನೇತ್ರದಾನ, ಚರ್ಮದಾನ, ದೇಹದಾನ ಮಾಡ್ಕೊಂಡಾರ. ಈ ಒಂದು ಸಂದರ್ಭದಾಗ ಮಾತೆ ಮಾದೇವರು ಒಂದು ಮಾತು ಹೇಳಿದರು. ಏನಂತಾರೆ ಅವರು ಮಾರ್ಮಿಕವಾಗಿ ಮತ್ತು ನಮ್ಗೆ ಇದು ಮತ್ತು ನೀವು ಅಂದ್ರಲ್ಲ ಈಗ ದೇಹ ಮ್ಯಾಗ ವ್ಯಾಮೋಹ ಮುಚ್ಚಬೇಕು ಎಲ್ಲ ಅಂದಾಗ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು ಅವರು. ಇದೇ ಪ್ರಶ್ನೆ ಬಂತು ಆತ್ಮದಾನ. ಅವರು ಅಮ್ಮವರು ಇದು ಮೊಬೈಲ್ ಹಿಡಿದಿದ್ದೀವಿ, ಅವ್ರು ಒಂದು ಮಾತು ಎಲ್ಲ ಹಳ್ಳಿ ಜನಕ್ಕೆ ಅವ್ರು ತಿಳಿಬೇಕಲ್ಲ, ಒಂದು ಉದಾಹರಣೆ ಕೊಟ್ಟಿದ್ರು. ಒಂದು ಸಣ್ಣ ಮಗು ಪುಗ್ಗ ತೊಗೊಂಡು ಆಟ ಆಡಕತ್ತಿತ್ತಂತ. ಆ ಪುಗ್ಗ ತೊಗೊಂಡು ಆಟ ಆಡುವಾಗ ಆ ಪುಗ್ಗ ಹೋಗಿ ಚೂಪಾದ ವಸ್ತು ಹೋಗಿ ಬಡದ ಅವಾಗೇನಾಕೈತೆ ಅಂದ್ರೆ ಟಬ್ ಅಂತ ಹೇಳಿ ಸಪ್ಳ ಮಾಡಿ ತಳಗೆ ಬಿತ್ತಂತ. ಇದು ನನ್ನ ಮಾತಲ್ಲ, ಮಾದೇವರು. ಆ ಬಿದ್ದ ತಕ್ಷಣ ಆ ಹರಿದ ಪುಗ್ಗ ನಮ್ಮ ದೇಹ, ಅದರಲ್ಲಿ ಇರ್ತಕ್ಕಂಥ ಗಾಳಿ ನಮ್ಮ ಪರಮಾತ್ಮ, ಹೊರಗಿರ್ತಕ್ಕಂಥ ಗಾಳಿ ಜೀವಾತ್ಮ, ಹೊರಗಿರ್ತಕ್ಕಂಥ ಗಾಳಿ ಜೀವಾತ್ಮ, ಹೊರಗಿರೋದು ಪರಮಾತ್ಮ. ಈಗ ಆ ಪುಗ್ಗದಾಗಿದ್ದದ್ದು ಗಾಳಿ ತೋರಿಸಂದ್ರೆ ಎಲ್ಲಿ ತೋರಿಸ್ಬೇಕಾಗತ್ತೆ? ತೋರ್ಸೋಕ್ಕಾಗೋದು. ಹಂಗೆ ಈ ಶರೀರದಲ್ಲಿರ್ತಕ್ಕಂಥ ಆತ್ಮ ತನ್ನ ಕರ್ಮಾನುಸಾರವಾಗಿ ಅದು ಎಲ್ಲಿ ಹೋಗಬೇಕು ಅಲ್ಲಿ ಹೋಗಿ ತನ್ನ ತಾಳ್ಮೆಯನ್ನು ತೊಗೊಂಡು ಹೋಗ್ತೈತಿ, ಇನ್ನೊಂದು ರೂಪ ತೊಗೋತೈತಿ. ಅಲ್ಲಿ ಇರೋದು ಜಡ ವಸ್ತು, ಹರಿದ ಪುಗ್ಗ. ಆ ಜಡ ವಸ್ತುವನ್ನು ರುದ್ರಭೂಮಿಗೆ ಹೋಗಿ ಮಣ್ಣಾಗಿ ಮಾಡೋಕ್ಕಿಂತ ವೈದ್ಯ ವಿದ್ಯಾರ್ಥಿಗಳಿಗೆ ನೀವು ಜ್ಞಾನ ಜ್ಯೋತಿಗಾಗಿ ಬೆಳಗಿದ್ರಂದ್ರೆ ಬಹುಶಃ ಇದು ಒಂದು ಒಳ್ಳೆಯ ಸಮಾಜಕ್ಕೆ ಹೋಗ್ತದೆ. ಇದನ್ನು ಈ ಉದಾಹರಣೆನ ಕೊಟ್ಟು ಅವ್ರು ಹೇಳುವ ಉದ್ದೇಶ ಏನಿತ್ತಂದ್ರೆ ಜನಸಾಮಾನ್ಯರಿಗೆ ತಿಳಿಬೇಕು. ಮತ್ತು ಈ ದೇಹವನ್ನು ಕೊಟ್ಟಾಗ ಆ ಅಂತ್ಯಕ್ರಿಯೆ ಅಂತ ಮಾಡೋಕ್ಕಿಂತ ಇದನ್ನು ಕೊಡೋದ್ರಿಂದ ವಿದ್ಯಾರ್ಥಿಗೆ ಅನುಕೂಲ ಆಕತ್ತೆ ಅಂತ ಎಷ್ಟು ಮಂದಿ ದೇಹದಾನ ಮಾಡೋಕ್ಕೆ ಬಂದಾರ ಅಂತ ಹೇಳಕ್ಕೆ ಬಯಸ್ತೇನೆ ಸರ್. ನೀವು ನಿಮ್ಮ ಚಾರಿಟಬಲ್ ಸೊಸೈಟಿ ಮಾಡ್ಕೊಂಡ್ಮೇಲೆ ಎಷ್ಟು ಸಂಖ್ಯೆ ಜನ ನಿಮಗೆ ಬರೆದು ಕೊಟ್ಟರು, ಬರೆದು ಕೊಟ್ಟಂಗೆ ನಡ್ಕೊಂಡ್ರು? ಒಂದೇದು ಹೇಳ್ತೀನಿ, ನಮ್ಮ ಸಾವು ಯಾವಾಗ ಎಲ್ಲೇ ಯಾರ ಒಬ್ಬನೇ ಬರ್ತೈತೋ ಗೊತ್ತಿಲ್ಲ. ನನ್ನ ಟ್ರಸ್ಟಿಗೆ ಬೈಲಂಗುಲ್ ಡಾಕ್ಟರ್ ರಾಮಣ್ಣ ಈಗಾಗಲೇ 5,000ಕ್ಕಿಂತ ಹೆಚ್ಚು ಬರ್ಕೊಟ್ರೆ ನಾನು ನೋಂದಣಿ ಮಾಡಿ ಹೆಸರು ಬರ್ಕೊತ ಹೋಗಿಲ್ಲ. ನಾ ಕರ್ಮಯೋಗಿ, ನಾ ಬರೀ ಜಾಗೃತಿ ಮಾಡ್ಕೊಂಡು ಹೋದಾಗ ಬರೀಬೇಕು, ಸ್ಟ್ಯಾಟಿಸ್ಟಿಕ್ಲಿ ಇಡಬೇಕು. ಬಟ್ ಒಬ್ಬ ಮನುಷ್ಯ ಆಗಿ ನಾವು ಹೆಚ್ಚಿಗೆ ಒತ್ತು ಕೊಟ್ಟದಂದ್ರೆ ಜಾಗೃತಿ ಮಾಡ್ಕೊತ ಹೋದಾಗ ಯಾಕೆ ನಾ ಇದನ್ನು ಇಡಲಿಕ್ಕೆ ಆಗಲಿಲ್ಲ ಅಂದ್ರೆ, ಈಗ ಬೆಂಗಳೂರು ನಂಗೆ ಫೋನ್ ಹಚ್ಚಿರ್ತಾನೆ, ಸರ್ ನಿಮ್ಮ ಟ್ರಸ್ಟಿಗೆ ಬಾಡಿ ಕೊಡ್ತೇನೆ ಅಂತಾನೆ. ನಾ ಫಸ್ಟ್ ಡಿನೈ ಮಾಡ್ತೇನೆ, ನೀ ಅಲ್ಲಿಂದ ಬಂದು ಇಲ್ಲಿ ಕೊಡೋಕೆ ಬರೋದಿಲ್ಲ, 6 ತಾಸೊಳಗೆ ಬಾಡಿ ತೊಗೋಬೇಕು. ಪ್ರಾಕ್ಟಿಕಲ್ ಪ್ರಾಬ್ಲಮ್ಮು. ನಾ ಏನು ಮಾಡ್ತೇನೆ, ಬೆಂಗಳೂರಾಗ ನಾ ಯಾವ ಏರಿಯಾ ಅಂತ ಕೇಳ್ತಾನೆ, ಇಂಥ ಏರಿಯಾ ಅಂದ್ಕೊಳ್ಳೆ ನಿಯರೆಸ್ಟ್ ಮೆಡಿಕಲ್ ಕಾಲೇಜ್ ಅನಾಟಮಿ ಪ್ರೊಫೆಸರ್ ನಂಬರ್ ಕಳಿಸ್ತೇನೆ, ಸರ್ ನೀವು ಅಲ್ಲೇ ಕೊಡ್ರಿ ಅಂತ. ಎಷ್ಟೋ ಮಂದಿ ನಮ್ಮ ಬೈಲಹೊಂಗಲದವ್ರು ಇದ್ದವರು ನನ್ನ ಟ್ರಸ್ಟಿಗೆ ಕೊಡ್ಬೇಕಂದ್ರೆ ನನ್ನ ಟ್ರಸ್ಟಿಗೆ ಇಲ್ಲಿ ತಂದು ಕೊಟ್ಟಿಲ್ಲ. ನನ್ನ ಟ್ರಸ್ಟ್ ಋಣ ನಮ್ಮ ಬೈಲಹೊಂಗಲ ಮಂದಿ ಬೆಂಗಳೂರಾಗಿದ್ದವರು ಭಾಳ ಮಂದಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ಸ್ಟೇಟಿಗೆ ಹೋದಾಗ ಅಲ್ಲಿಯೂ ಕೊಡಿಸೀನಿ. ಹೀಗಾಗಿ ನನ್ನ ಕಡೆಯಿಂದ ಇಲ್ಲಿವರೆಗೆ ಒಂದು 5,000ಕ್ಕಿಂತ ಹೆಚ್ಚು ಜನ
ದೇಹದಾನ ಮಾಡ್ಲಿಕ್ಕೆ ಮುಂದೆ ಬಂದಾರ. ಅದು ಬರೆದು ಕೊಟ್ಟಾರ. ಅದರಲ್ಲಿ ಸುಮಾರು ನಾವೊಂದು 500 ತನಕ ಮೃತದೇಹಗಳನ್ನ ಬೇರೆ ಬೇರೆ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಒಂದು 18 ವರ್ಷ ಒಳಗೆ ನಾ ಹೇಳೋದಿದ್ದು ಸ್ಟ್ಯಾಟಿಸ್ಟಿಕ್ ಕೊಟ್ಕೊತ ಬಂದೇವಿ. ಅದರಲ್ಲಿ ನೇತ್ರ ಚರ್ಮ ದಾನ ಮಾಡ್ಕೊತ ಬಂದಾಗ ಚರ್ಮದಾನ ಬಂದು ಒಂದು 4-5 ವರ್ಷ ಆಯ್ತು ನಮ್ಮ ಈ ಕಡೆ. ನೇತ್ರ ಮತ್ತು ದೇಹ ಯಾರ್ಯಾರು ದೇಹದಾನ ಮಾಡ್ಯಾರ ಆಲ್ಮೋಸ್ಟ್ ಆಲ್ ಎಲ್ಲ ಚರ್ಮ ಮಾಡಿದ್ದೀನಿ. ಅದು 1:3 1:10 ಅಥವಾ ಒಂದು 3:10 ಅಂತ ತೊಗೋತೀನಿ. 10 ಮಂದಿ ದೇಹದಾನ ಮಾಡಿದ್ರೆ 3 ಮಂದಿ ನೇತ್ರದಾನ ಆಗ್ಯಾವು. ಯಾಕಂದ್ರೆ ಬೇರೆ ಬೇರೆ ಕಂಡೀಷನ್ ಒಳಗೆ 6 ತಾಸುಗಳು ತೊಗೊಳ್ಳಿಲ್ಲ ಅಂದಾಗ ಆಗಿದಾವ. ಚರ್ಮದಾನ ಇತ್ತಿತ್ತಲಾಗ ಅದೊಂದು ರೂಢಿನ ಮಾಡಿಬಿಟ್ಟೇವಿ, ಜನ ಒಪ್ಕೋತಾರೆ. ಬಟ್ ಇನ್ನೊಂದು ನೆನ್ಪಿಟ್ಕೋಬೇಕು, ನೇತ್ರದಾನ, ಚರ್ಮದಾನ, ದೇಹದಾನ ಇವು 3 ಮನೆಯೊಳಗೆ ನಾವು ಮಾಡ್ಕೋತೀವಿ. ನಾವು ಮನೆಗೆ ಬಂದ ಟೀಮ್ ಮನೆಗೆ ಬಂದನ ತೊಗೋತೀವಿ. 6 ತಾಸು ತೊಗೊಂಡ್ಮ್ಯಾಗ ನಾವು ತೊಗೊಂಡು ಬರ್ತೇವೆ. ನೀವು ಬಾಡಿ ತಂದು ನಮಗೆ ಕೊಟ್ಟು ನಾವು ಮಾಡ್ಬೇಕಾದ್ರೆ ದೂರ ಡಿಸ್ಟೆನ್ಸ್ ಆಗೋದಿಲ್ಲ. ಅದು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇದು ಇವತ್ತು ಇಂಥ ಒಂದು ಘಟನೆ ಏನಪ್ಪ ಅಂದರೆ ಈ ನೇತ್ರ ಚರ್ಮ ದೇಹದಾನದ ಕಾನ್ಸೆಪ್ಟ್ ನಮ್ಮ ಟ್ರಸ್ಟ್ ವತಿಯಿಂದ ಕೊಡೋದಲ್ದ ಇವತ್ತು ನಮ್ಮ ತಾಯಿ 9ನೇ ತಾರೀಕಿಗೆ ವಿಧಿವಿಷರಾದರು. ದೇಹದಾನ ಜಾಗೃತಿ ಭಾಳ ಆಯ್ತು ನನಗೆ ಅಂಗಾಂಗ ದಾನದ ಜಾಗೃತಿ ಮಾಡ್ಬೇಕಂಥೇಳಿ ಸ್ವತಃ ನಾ ಇಷ್ಟೆಲ್ಲ ಹೇಳ್ಕೊತ ಬಂದೇನೆ. ನನ್ನ ಕೃತಿ ನನ್ನಿಂದ ಆಗ್ಬೇಕಂತ ಹೇಳಿ ಅಂಗಾಂಗ ದಾನಕ್ಕೆ ಒತ್ತು ಕೊಟ್ಟು ನೇತ್ರದಾನ ಆಕೆ ಮಾಡಿಸ್ಕೊಂಡ್ಲು. ಚರ್ಮದಾನ ಆಕೆ ಶತಾಯು ಮತ್ತು 100 ವರ್ಷಕ್ಕಿಗೆ ಶತಾಯು ಆಯುರ್ವೇದ ತಜ್ಞ. ನನ್ನ ಡಾಕ್ಟರ್ ರಾಮಣ್ಣವ್ರ ಚಾರಿಟಬಲ್ ಅಧ್ಯಕ್ಷರನ್ನ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಯಾರು ದೇಹದಾನ ಮಾಡೋಕ್ಕೆ ಬಂದ್ರೆ ಅದು ತಾಯಿಯವರು ಅಂತ ಹೇಳ್ತೀನಿ. ಈ ಸಂದರ್ಭದಾಗ ನಾನು ಒಬ್ಬನ ಈ ನಂದು ಸಕ್ಸಸ್ ಸ್ಟೋರಿ ಏನಂತಂದರೆ, ಒಬ್ಬ ಮನುಷ್ಯ ಬರೀ ನಾನೇ ಮಾಡಬೇಕು ಒಂದು ರೆಪ್ಯೂಟೆಡ್ ಕಾಲೇಜಾಗಿ ಇದ್ದುಕೊಂಡು ಹೋಗ್ಬೇಕಂದು ಆಗಲ್ದಾಗ ನಮ್ಮ ಈ ಕಡೆ ಅತನಿ ಕಡೆ ಹೋದ್ರೆ ಕಲ್ಯಾಣ ಮಠವ್ರು ಹೋದಾರ, ಈ ಕಡೆ ಹಾರೋಗಿರಿಗೆ ಹೋದ್ರೆ ಆಯಾರ್ ಮಠಪತಿ ಶರಣ ವಿಚಾರವಾಹಿನಿ ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಹಂಗೆ ನೀವು ಲೋಕಾಪುರಕ್ಕೆ ಹೋದ್ರೆ ಅಲ್ಲಿ ಕಾಡ್ರ ಕ್ರಾಸ್ನಲ್ಲಿ ಕೂಡ ನಮ್ಮ ಆಯಾರ್ ಮಠಪತಿಯವರು ಭಾಳ ಆತ್ಮೀಯರಿದ್ದವರು ಪಾಟೀಲ್ ಅವರು ಅದನ್ನು ಮಾಡ್ಕೊತ ಬಂದಾರ. ಅದೇ ರೀತಿಯಾಗಿ ನಮ್ಮ ಈ ಕಡೆ ಹುಬ್ಳಿಗೆ ಹೋದ್ರೆ ಅಲ್ಲಿ ನಮ್ಮ ಬಸವತತ್ವ ಕಾರ್ಯಕರ್ತರು ಎಲ್ಲರೂ ಕೂಡ್ಕೊಂಡು ಅಲ್ಲಿ ಡಾಕ್ಟರ್ ಲಿಂಗರಾಜ್ ಬೆಳೇಕಲ್ ಸರ್ ಅಂಥೇಳಿ ಅವರು ಇಂಗ್ಲೀಷ್ ಪ್ರೊಫೆಸರ್, ಅವ್ರ ಮಗ LS ಬೆಳೇಕಲ್ ಅವರು ಕೂಡ ಡಾಕ್ಟ್ರ್, ಅಲ್ಲಿ ಕೂಡ ಜಾಗೃತಿ ಮಾಡತ್ತಾರ. ನಾ ಎಷ್ಟೇ ಸಾಧ್ಯ ಆಕೈತಿ ಅಲ್ಲೆಲ್ಲೇ ಸರಿಸಿ ಮಾಡ್ಕೊತ ಬಂದಾಗ ಇವತ್ತು ಈ ಹೆಚ್ಚಿನ ಸಂಖ್ಯೆಯಲ್ಲಿ ದೇಹದಾನ ಮಾಡಲಿಕ್ಕೆ ಮುಂದೆ ಬಂದಾರಂತ ಹೇಳಿಕ್ಕೆ ಬಯಸ್ತೇನೆ ಸರ್. ಈಗ ಚರ್ಮದಾನದ ಬಗ್ಗೆ ಹೇಳಿರಿ, ದೇಹದ ಎಷ್ಟು % ಚರ್ಮನ ನೀವು ತೊಗೊಳ್ತೀರಿ, ಯಾವ ಪೋರ್ಷನ್ ತೊಗೊಳ್ತೀರಿ? ಕರೆಕ್ಟ್. ಈಗ ಫಸ್ಟ್ ಯಾರೂ ದೇಹದಾನ ಮಾಡಿಲ್ಲ ಅಂತ ತಿಳ್ಕೊರಿ, ನೀವು ನಿಮ್ಮ ಬಾಡಿ ವಾಪಸ್ ಕೊಡಬೇಕಾಗಿರ್ತದೆ. ನಾವು ತೊಡೆ ಹಿಂದ್ಗಡೆ, ಬೆನ್ನು ಹಿಂದ್ಗಡೆ ಬಿಟ್ಟು ಬೇರೆ ಕಡೆ ಏನೂ ತೊಗೋದಿಲ್ಲ. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, ತೊಡೆ ಹಿಂದ್ಗಡೆ, ಬೆನ್ನು ಹಿಂದ್ಗಡೆ. ಮತ್ತು ಇನ್ನೊಂದು ಕಲ್ಪನೆ ಮಾಡ್ಕೋಬಾರ್ದು, ಏನಂತಂದ್ರೆ ಚರ್ಮದಾನ ಮಾಡ್ತಾರಂದ್ರೆ ಇಡೀ ಚರ್ಮ ತಗೋತಾರಂತಿಲ್ಲ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ವಿಟಿಲಿಗೂ ಬಿಳುಪು ಹತ್ತಿರ್ತೈತಲ್ಲ ರೀ, ಅವ್ರ ಬಾಡಿ ಹೆಂಗೆ ಬೆಳ್ಳಗೆ ಕಾಣ್ತಿರ್ತಲ್ಲ. ನಾನು ನಿಮಗೆ ತೋರಿಸ್ತೇನೆ ಮೊಬೈಲ್ದಾಗ. 7 ಪದರ ಇರ್ತಾವೆ. ನಮ್ಮ ಡರ್ಮೋಟೋಮ್ ಏನು ಕೆಲಸ ಮಾಡ್ತೈತಂದ್ರೆ 1 ಪದರ ತೆಗಿತೈತಿ. ಅದು ತೆಗಿತೈತಂದ್ರೆ ಅದು ತಾನ ತೆಗಿಯೋದಿಲ್ಲ, ನೀವು ಅದ್ರ ತಕ್ಕ ಅಲ್ಲಿ ಅಸಿಸ್ಟೆನ್ಸ್ ಮಾಡೋರು ಜಗ್ಗಿ ಹಿಂಗೆ ಹಿಡಿದು ನಿಂದ್ರಿಸ್ಬೇಕದು. ನಿಂದ್ರಿಸಿದಾಗ ನೀವೇನು ಹೆಂಗೆ ಓಡಿಸ್ತಿರಲ್ಲ ಅದು ಚರ್ಮ ಬರ್ತೈತಿ. ಇಷ್ಟ ಸಪೋಸ್ ದೇಹದಾನ ಮಾಡಿದ್ರೆ ನಾವು ಎಲ್ಲಿ ಬೇಕಾದಲ್ಲಿ ತಕ್ಕೋಬೋದು. ಅದನ್ನು ಆಳಿದ್ರು 6 ತಾಸು ಆದ್ಮೇಲೆ ನಮಗೆ ಉಪಯೋಗ ಇಲ್ಲ, ನಮಗೆ ಕಲಿಯೋಕೆ ಉಪಯೋಗ ಇಲ್ಲ. ಆದರೆ 6 ತಾಸೊಳಗೆ ನೀವು ಡಿಸಿಷನ್ ಕೊಟ್ಟಿದ್ರಂದ್ರೆ ಅದನ್ನು ನಾವು ಚರ್ಮ ಸುಟ್ಟಂಥ ಪೇಷಂಟಿಗೆ ಉಪಯೋಗ ಆಕತಿ. ಯಾರಿಗೆ 30-40 ಈಗ % ಬರ್ನ್ ಇರ್ತಾವೆ ಅಂಥವ್ರನ್ನ ಬದುಕಿಸ್ಬೋದು. ಮತ್ತು ಇನ್ನೊಂದು ಹೇಳ್ತೇನೆ, ಈ ಚರ್ಮದಾನ ಮಹತ್ವ ಎದಕ್ಕೆ ಬಂತಂದ್ರೆ, ಎಷ್ಟು ಮಂದಿ ಸುಟ್ಟುಕೊಂಡಂಥ ಪೇಷಂಟ್ ಇರ್ತಾರಲ್ಲ ಅವ್ರು ಯಾರೂ ಹಾರ್ಟ್ ಅಟ್ಯಾಕ್ ಆಗಿ ಸಾಯಂಗಿಲ್ಲ. ಅವ್ರು ಸಾಯೋದು ಎದಕ್ಕಂದ್ರೆ ನಮ್ಮ ಬಾಡಿ ಒಳಗಿಂದ ಒಂದು ಲೇಯರ್ ಚರ್ಮ ಹೋದ್ಮ್ಯಾಗ ನಮ್ಮ ಬಾಡಿ ಒಳಗೆ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು ಇದು ಮ್ಯಾಗ ಚರ್ಮ ಇಲ್ಲಾಂದ್ರೆ ಹಾರಿಬಿಡ್ತೈತೆ ಮ್ಯಾಲೆ. ಅದು ಮ್ಯಾಲೆ ಹಾರಿತಂದ್ರೆ ಏನಾಕತ್ತಂದ್ರೆ ಈ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಕೈತೆ. ಇದು ಚರ್ಮ ತೊಗೊಂಡು ನಾವು ಡ್ರೆಸ್ಸಿಂಗ್ ಮೆಟೀರಿಯಲ್ ಆಗಿ ಉಪಯೋಗ ಮಾಡ್ತೀವಿ. ಅದನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡೋದಿಲ್ಲ. ನೀವು ಆಗಲೇ ಒಂದು ಪ್ರಶ್ನೆ ಕೇಳಿದ್ರೆ ನನಗೆ, ಏನು ನೀವು ಬದುಕಿದ್ದಾಗ ತೊಗೋತಿರೋ ಸತ್ ಮ್ಯಾಲೆ ತೊಗೋತೀವಿ? ಬದುಕಿದ್ದಾಗೂ ತೊಗೋತಾರೆ ನಿಮ್ಮ ತೊಡೆಯಾಗಿಂದ, ಅದನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡುವ. ಹೌದು. ಸತ್ ಮ್ಯಾಗ ಕೊಡೋದು ಏನೈತಲ್ಲ ಅದು ಓನ್ಲಿ ಡ್ರೆಸ್ಸಿಂಗ್ ಮೆಟೀರಿಯಲ್. ಏನು ಡ್ರೆಸ್ಸಿಂಗ್ ಮೆಟೀರಿಯಲ್ ಅಂದರೆ ಅದನ್ನು ಬಾಡಿ. ಮತ್ತು ಇನ್ನೊಂದು ತಿಳ್ಕೊರಿ, ಚರ್ಮ ತೊಗೊಂಡ್ರೆ ಅದ್ರ ಮ್ಯಾಗ ಇಡೋದಿಲ್ಲ, ಅದನ್ನೆಲ್ಲ ಡೀಪ್ ಫ್ರೀಸರ್ ಮೇಂಟೈನ್ ಮಾಡಿ ಕಲ್ಚರ್ ಮಾಡಿ, ನೀವು ಮಸ್ಕಿಟೋ ನೆಟ್ ಮಚ್ಚರ್ದಾನ ನೋಡಿರಲ್ಲ ಆ ರೀತಿ ಮೆಶ್ ಮಾಡ್ತಾರೆ. ಮೆಶ್ ಮಾಡಿ ಅದ್ರ ಮ್ಯಾಗ ಇಡೋದ್ರಿಂದ ಹಂಗೆ ಒಂದು ಎಕ್ಸಾಂಪಲ್, ಒಬ್ಬ ಸುಟ್ಟುಕೊಂಡಂಥ ಪೇಷಂಟ್ ನಮ್ಮ KL ಆಸ್ಪತ್ರೆ ಒಳಗೆ ಅಡ್ಮಿಟ್ ಆಗಿ 1 ತಿಂಗಳು ಚರ್ಮ ಇಲ್ಲದೆ ಅವನು ಅಡ್ಮಿಟ್ ಮಾಡಿದರೆ 1 ತಿಂಗಳು ಚರ್ಮ ಕೊಟ್ರೆ ಅಂತಂದ್ರೆ ಅವ 15 ದಿವಸ. ಆ ಬಡ ರೋಗಿಗೆ ನೀವು 15 ದಿವಸದ ಏನಪ್ಪ ನಮ್ಮ ಆಸ್ಪತ್ರೆ ಖರ್ಚು ವೆಚ್ಚ ಉಳಿಸ್ಬೋದು. ಸೊ ನಾವು ಏನು ಕೇಳತ್ತೀವಿ, ನಿಮಗೆ ಸತ್ತ ಮ್ಯಾಗ ಕೊಡ್ರಿ ಅನ್ನತ್ತೇವೆ. ನಿಮಗೂ ಉಪಯೋಗ ಇಲ್ಲ,
ನೀವು ಅದನ್ನು ಬರ್ನ್ ಮಾಡ್ತಿರ್ಲಿಕ್ಕೆ ಮಣ್ಣಾಗ ಕೊಳತು ಹೋಗ್ತೈತಿ. ನೀವು ಬಾಡಿ ಕೊಡಬಾರ್ದಿಲ್ಲ ಬಿಡ್ರಿ, ಕಣ್ಣು ಕೊಡಬಾರ್ದಿಲ್ಲ ಬಿಡ್ರಿ, ಚರ್ಮ ಕೊಡ್ರಿ. ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟ್ಲ ಬಿಟ್ಟರೆ ನೆಕ್ಸ್ಟ್ ಚರ್ಮದಾನ ಏನಾರು ಇತ್ತಂದ್ರೆ ನಮ್ಮ ಬೆಳಗಾವಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಒಳಗೆ ಅದೆಲ್ಲ ಸುವಿಧೆ ಐತಿ. ಬರೀ ಒಂದು ಕಾಲ್ ಮಾಡಿದ್ರೆ 6 ತಾಸು ಒಳಗೆ ಬರುವಂಗಿರಬೇಕು. ಮನೆಗೆ ಬಂದು ತೊಗೋತೀವಿ. ನಾವು ಮನೆಗೆ ಬಂದು ಟೀಮ್ ಆಫ್ ಡಾಕ್ಟರ್ಸ್ ಬರ್ತೀವಿ. ಏನೂ ಅದಕ್ಕೆ ಖರ್ಚು ವೆಚ್ಚ ಇಲ್ಲ. ಕಣ್ಣು ತೆಗಿಯೋಕ್ಕೂ ಖರ್ಚು ವೆಚ್ಚ ಇಲ್ಲ, ಬಾಡಿ ಒಯ್ಯೋಕ್ಕೂ ಖರ್ಚು ವೆಚ್ಚ ಇಲ್ಲ. ಮೂರಕ್ಕೂ ಕೂಡ ಇದು ನೀವು ದಾನ ಅಂತ ಕೊಟ್ಟಾಗ, ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೊಟ್ಟಾಗ ಅದನ್ನು ನಾವು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆಲ್ಲ ಅರೇಂಜ್ ಮಾಡಬೇಕು. ಒಂದು ವೇಳೆ ವೈದ್ಯಕೀಯ ಮಹಾವಿದ್ಯಾಲಯ ಮಾಡಲಿಕ್ಕೂ ನಾನು ಟ್ರಸ್ಟ್ ವತಿಯಿಂದ ಅದು ಕೋಆರ್ಡಿನೇಟ್ ಮಾಡಿ ಇದಕ್ಕೆಲ್ಲರೂ ಕೂಡ್ಕೊಂಡು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ಬಯಸ್ತೇನೆ ಸರ್. ಈಗ ರಕ್ತದಾನದ ಇದು ಇದೆ, ರಕ್ತದಾನ ಮಾಡ್ತೀವಿ ನಮ್ಮ ಹುಟ್ಟಹಬ್ಬ ಬೇರೆ ಬೇರೆ ಸಂದರ್ಭಗಳಲ್ಲಿ. ಕೆಲವು ಬಡವರು ದುಡ್ಡಿನ ಆಸೆಗಾಗಿ ರಕ್ತದಾನ ಮಾಡ್ತಾರೆ. ಐತ್ರಿ, ಅದು ಐತಲ್ಲ, ಐತಿ. ಹಾಗೆ ಬಡವರನ್ನೇನಾದರೂ ಪ್ರೇರೇಪಿಸಿ ದೇಹದಾನ ಮಾಡಲಿಕ್ಕೆ ಹಣ ಕೊಟ್ಟು ವೈದ್ಯಕೀಯ ಕಾಲೇಜುಗಳೇನಾರ ಆ ವ್ಯವಸ್ಥೆನ ತರಲಿಕ್ಕೆ ಸಾಧ್ಯ ಆಗ್ತದೋ ಹೆಂಗೆ? ಇಲ್ಲ ಸರ್, ಇದು ಒಂದೇದು ಹೇಳ್ತೀನಿ, ಎರಡೂ ಅದಾವ ರೀ. ನಮ್ಮದು ಸಮಾಜದೊಳಗೆ ಎರಡು ಮುಖ ಅದಾವೆ. ಈಗ ಅದೇನಾರ ಗೊತ್ತಾತಂದ್ರೆ ಡ್ರಗ್ ಕಂಟ್ರೋಲ್ದವ್ರಿಗೆ ಬ್ಲಡ್ ಇದ್ದಾಗ ಅದನ್ನು ಸ್ಟಾಪ್ ಮಾಡಿಸ್ತಾರೆ. ಹಂಗೆ ಯಾಕೆ ಅದು ರೊಕ್ಕ ಕೊಡ್ತಾರಂತಂದ್ರೆ ತಿನ್ನಕ್ಕೆ ಕೂಳಿ ಇಲ್ದಕ್ಕೆ ರಕ್ತ ಮಾರಿ ಆ ಬಂದಂಥ ದುಡ್ಡನ್ನು ನಾಷ್ಟ ಮಾಡೋರು ನಾವು ಭಾಳ ಮಂದಿ ನೋಡಿದ್ವಿ. ಮೊದಲು ನಾವು ಸಣ್ಣವಂತಿದ್ದಾಗ ಬರ್ತಾ ಅಂಥವ್ರಿಗೆ ನಾವು ಎನ್ಕರೇಜ್ ಮಾಡಬಾರ್ದು. ಒಂದೇದು. ಎರಡನೇದು ನನಗೆ ಫೋನ್ ಹಚ್ತಾರೆ, ನಾನು ಹೇಳ್ತೀನಲ್ಲ ಇಟ್ಸ್ ಇಲ್ಲಿಗಲ್. ಇಲ್ಲಿಗಲ್ಲ. ಇನ್ನೊಂದು ನನಗೆ ಫೋನ್ ಹಚ್ತಾರೆ, ಸರ್ ನಿಮ್ಮ ಪರ್ಸ್ನಲಿ ಮಾತಾಡೋದಂತಾರೆ. ಪರ್ಸ್ನಲಿ ಅಂದ್ಕೂಳೆ ನಂಗೆ ಗೊತ್ತಾಕತ್ತಿದ ಅಂತೇಳಿ, ಸರ್ ನಂದು ಸಾಲ ಆಗೈತಿ, ನನ್ನೊಂದು ಕಿಡ್ನಿ ಮಾರ್ಬೇಕಂದೇನಂತ. ಹಿಂಗೆ ಸೀದಾ. ಅಥವಾ ನನ್ನ ದವಾಖಾನೆಗೆ ಬರ್ತಾರೆ, ನಾ ಹೇಳ್ತೀನಿ ಬರೀ ನೀವು ಫೋನ್ಯಾಗ ಮಾರೋದಂತ ಮಾಡಿದ್ರೆ ನಿನ್ನ ಒಳಗೆ ಹಾಕ್ತಾರಂತ ಹೇಳ್ತಾನೆ. ಅಂದ್ರೆ ಅವರಿಗೆ ಸೀರಿಯಸ್ನೆಸ್, ಇದಕ್ಕೆ ಇಟ್ ಈಸ್ ಇಲ್ಲಿಗಲ್ ಅಂತ ಗೊತ್ತಾಗಬೇಕು. ಯಾವುದಾರ ವ್ಯಕ್ತಿ ಅದನ್ನು ರೊಕ್ಕಕ್ಕೆ ನಾವಂತಿ ಮೆಡಿಕಲ್ ಸೈನ್ಸ ತೊಗೊಲಿಕ್ಕೆ ಬರೋದಿಲ್ಲ. ಸ್ಟ್ರಿಕ್ಟ್ ರೂಲ್ ಆಯಿತಾ. ಈಗ ಅಂಗಾಂಗ ದಾನದ ಕಾನ್ಸೆಪ್ಟ್ ಬಂತಂದ್ರೆ ದೇಹದಾನಕ್ಕೂ ಅಂಗಾಂಗ ದಾನಕ್ಕೂ ಒಂದು ಡಿಫ್ರೆನ್ಸ್ ಹೇಳಿ ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಅಂಗಾಂಗ ದಾನ ಮೆದುಳು ನಿಷ್ಕ್ರಿಯ ಆದಾಗಷ್ಟೇ ಕೊಡಕ್ಕೆ ಬರ್ತೈತಿ. ಮನೆಯೊಳಗೆ ಒಂದು ವೇಳೆ ಡೆತ್ ಆದ್ರೆ ನೇತ್ರದಾನ, ಚರ್ಮದಾನ, ದೇಹದಾನ 3 ಮಾಡ್ಬೋದು. ಆಸ್ಪತ್ರೆ ICU ಒಳಗಿರ್ಬೇಕು ಪೇಷಂಟು, ಹಾರ್ಟ್ ಇನ್ನೂ ಬಡ್ಕೋತಿರ್ಬೇಕು, ಬ್ರೈನ್ ಸೆಷನ್ ಆಗಿರ್ಬೇಕು, ಬ್ರೈನ್ ಡೆತ್ ಅಂದಾಗಷ್ಟೇ 8 ಅಂಗಾಂಗ ಕೊಡ್ಬೋದು. ಇದು 8 ಅಂಗಾಂಗ ಬ್ರೈನ್ ಡೆತ್ ಆದಾಗ ಕೊಡಬೇಕಾದ್ರೆ ಯಾವುದೇ ರೊಕ್ಕಕ್ಕಿಲ್ಲ. ಮತ್ತು ಬಾಡಿಯನ್ನು ರೊಕ್ಕ ಕೊಟ್ಟು ತೊಗೊಲಿಕ್ಕೆ ನಮ್ಮ ಅನಾಟಮಿಕಲ್ ಆ್ಯಕ್ಟ್ ಕಾನೂನಾತ್ಮಕ ಅಂಗರಚನಾ ಏನು ಕಾನೂನು ಮಾಡೈತಿ ಇದಕ್ಕೆ ಆಸ್ಪದ ಇಲ್ಲ, ರೊಕ್ಕ ಕೊಟ್ಟು ತೊಗೊಲಿಕ್ಕೆ ಬರುವುದಿಲ್ಲ. ಮತ್ತು ಇದೊಂದು ಹೊರಗಡೆ ಬಾಂಬೆ ಹೈದರಾಬಾದ್ ಸೈಡೆಲ್ಲ ಕೇಳಿದ್ದೇನೆ ಇದೊಂದು ಗ್ರೇ ಮಾರ್ಕೆಟ್ ಐತೆ ಅಂಥೇಳಿ. ಆದರೆ ಎಷ್ಟರ ಮಟ್ಟಿಗೆ ಅದು ಐತಿ ಒಳಗೈತಿ ಅನ್ನೋದನ್ನು ನಮ್ಮ ಗಮನಕ್ಕೆ ಬಂದಿಲ್ಲ. ಅಂಥವಿದ್ರೆ ನಾವು ಅಂಥವ್ರನ್ನ ಎನ್ಕರೇಜ್ ಮಾಡಬಾರ್ದು. ಯಾಕಂದ್ರೆ ನಮಗೆ ಅವೈಲಬಿಲಿಟಿ ಇಂಪಾರ್ಟೆಂಟ್ ಅಲ್ಲ, ಅದು ಹೆಂಗೂ ವೇಸ್ಟ್ ಆಗ್ತಿರ್ತದೆ. ಬಟ್ ಇಲ್ಲಿ ಏನಾಗ್ತದೆ ಅಂದ್ರೆ ದುಡ್ಡಿಗೆ ನೀವು ಮಾಡಾಕತ್ತೀರಂದ್ರೆ ಸರ ಕೆಲವೊಬ್ಬರು ಮರ್ಡರ್ ಮಾಡಿ ನನಗೆ ಬಾಡಿ ತಂದು ಕೊಡ್ತಾರೆ. ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ. ಈಗ ರಾತ್ರಿ ಡೆತ್ ಆಕೈತಿ, ಮನೆಗಾದಾಗ ರೊಕ್ಕ ಸಿಗ್ತಂದಾಗ ನೀವು ಪೇಪರ್ದಾಗ ಓದಿದ್ದೀರಿ. ಈಗ ಏನು ಆಸ್ತಿಗಾಗಿ ಮಗ ತಂದೆನ ಕೊಲೆ ಮಾಡಿದಂದನ, ಅತ್ತಿ ಸೊಸಿನ ಕೊಲೆ ಮಾಡಿದಾಕದಾಳ, ಅಷ್ಟೇ ಸಕಾರಾತ್ಮಕ ನ್ಯೂಸ್ ಕೇಳ್ಯಾರ. ಮೊನ್ನೆ ಸೊಸಿ ಆದಾಗ ಅತ್ತಿ ಕಿಡ್ನಿ ದಾನ ಮಾಡ್ಯಾಳ. ಏನೋ ನಕಾರಾತ್ಮಕ ಸಕಾರಾತ್ಮಕ ಎರಡೂ ಅದಾವ. ಈಗ ಕಾನೂನಾತ್ಮಕ ಹಿಂಗೆ ಯಾಕೆ ಮಾಡಿರೋ ಅದನ್ನು ಹೇಳ್ತೇನೆ ನಿಮಗೆ. ಈಗ ಬದುಕಿದ್ದಾಗ ನಾ ಕಿಡ್ನಿ ಕೊಡಬೇಕು ರೊಕ್ಕಕ್ಕೆ ಬಾರ್ತಕ್ಕೋ ಅಂದ್ರೆ ಎಲ್ಲರೂ 2 ಕಿಡ್ನಿ ಅದ ಒಂದು ತೊಗೊಂಡ್ಬಿಡಪ್ಪ, ಇನ್ನೊಂದು ಕಿಡ್ನಿದಾಗ ಮೊನ್ನೆ ಎಲೆಕ್ಷನ್ಗೆ ನಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಒಬ್ಬಾಕಿ ಸಾಲ ಆಗೈತಿ, ಒಂದು ಕಿಡ್ನಿ ಕೊಡಕ್ಕೆ ಬಂದಿದ್ಲೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಸಾಲ ಮಾಡ್ಕೊಂಡಿದ್ದೆ. ಅಂದ್ರೆ ಉದ್ದೇಶ ಇಲ್ಲಿ ಹೇಳೋದಂತಂದ್ರೆ ಅದನ್ನು ಯಾಕೆ ತೆಗೆದ್ರಂದ್ರೆ ಇಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಕೈತಿ. ಮತ್ತು ಇನ್ನೊಂದು ಮಾಡಿದಾರೆ ಈ ಇಲ್ಲಿಗಲ್ ಸ್ಟಾಪ್ ಮಾಡೋಕೆ. ಸಪೋಸ್ ನನಗೆ 2 ಕಿಡ್ನಿ ಫೇಲ್ಯೂರ್ ಆಗೈತಿ, ನಾ ಡಯಾಲಿಸಿಸ್ ಮೇಲೆ ಅದೇನೆ. ಈಗ ಆ್ಯಪಲ್ ಪರ್ವೀಸ್ ಸರ್ ಕಿಡ್ನಿ ದಾನ ಮಾಡೋಕ್ಕೆ ಬರ್ತೈತೆ ಅಂತ ಕೇಳಿದ್ರೆ, ಮಳಗಲಿ ಸರ್ ಕಿಡ್ನಿ ದಾನ ಮಾಡೋಕ್ಕೆ ಬರ್ತೈತೆ ಅಂದ್ರೆ ಬರೋದಿಲ್ಲ. ಈವನ್ ನಿಮ್ಮ ಕ್ಯಾಮ್ರಾಮನ್ನು ಕೊಡಕ್ಕೆ ಬರೋದಿಲ್ಲ ನನಗೆ. ಯಾಕೆ ಹೇಳ್ರಿ? ಕಾನೂನಾತ್ಮಕವಾಗಿ ಅಕಾರ್ಡಿಂಗ್ ಟು ಹ್ಯೂಮನ್ ಟ್ರಾನ್ಸ್ಪ್ಲಾಂಟ್ ಆ್ಯಕ್ಟ್ ಪ್ರಕಾರ ನನ್ನ ಮನೆಯಾಗಿನವರ ಕೊಡಬೇಕು. ಪ್ರೊವೈಡೆಡ್ ನಂದು O ಪಾಸಿಟಿವ್ ಬ್ಲಡ್, ನಾನು ಹೆಂಡ್ತಿದ್ದು O ಪಾಸಿಟಿವ್ ಇದ್ರೆ ಹಾಕಿ ಕೊಡಕ್ಕೆ ಬರ್ತೈತಿ. ಅಲ್ಲಿ O ಪಾಸಿಟಿವ್ ಇಲ್ಲಂದ್ರೆ ಬರಲಿಲ್ಲ ಅಂದ್ರೆ ನನ್ನ ಮಗ ಕೊಡ್ಬೋದು, ನನ್ನ ಮಗಳು ಕೊಡ್ಬೋದು, ತಂದೆ ತಾಯಿ ಕೊಡ್ಬೋದು. ಯಾರ್ದು ಬ್ಲಡ್ ಗ್ರಾಫ್ ಮಾಡಿಸಿದ್ರೆ ಫಸ್ಟ್ ಡಿಗ್ರಿ ಇದು, ಅವಾಗ 2nd ಡಿಗ್ರಿಗೆ ಹೋಗ್ತಾರೆ. ಏನೋ ಬ್ಲಡ್ ರಿಲೇಷನ್, 3rd ಡಿಗ್ರಿ ರಿಲೇಷನ್. ಇದು ಬಿಟ್ಟು ಆ್ಯಪಲ್ ಪರ್ವೇಜರ್ ಕೊಡಕ್ಕೆ ಬರ್ತಾರೆ ಸರ್ ಅಂತಂದ್ರೆ ಕಾನೂನಾತ್ಮಕವಾಗಿ ಕೊಡಲಿಕ್ಕೆ ಬರುವುದಿಲ್ಲ. ಕಾರಣ ಈಗ ನಿಮ್ಮದು ಕೊಡಕ್ಕೆ ಏನಾರ ಮಾಡಿದರೆ ನಾಳೆ ನೀವು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ಬೋದಲ್ಲ. ಸರ್ ನಮ್ಮ ಮಳಗಲಿ ಸರ್ ಅಂತಾರೆ, ಸರ್ದು ಕೊಟ್ಟಾರು ಸರ್ ನೀವು ಕೊಡ್ಬೇಕಂತೇಳಿ. ಅದೇ ಹೆಂಡ್ತಿ ಕೊಟ್ಟಿದ್ರೆ ಆಕೆ ನನ್ನ ಕಡೆ ರೊಕ್ಕ ಕೇಳ್ತಾರೆ. ಸೊ ಅದನ್ನು ಫ್ಯಾಮಿಲಿ ರಿಲೇಷನ್ದೊಳಗೆ ಮಾಡಿದ್ದಾರೆ ಸರ್.
ಸೊ ಇಷ್ಟೆಲ್ಲ ರಕ್ತದಾನ ಮಾಡಬೇಕಾದ್ರೆ ಇಲ್ಲಿಗಲ್ ಆಗಿ ನೀವು ಕೊಡೋದಾಗಲಿ, ನೇತ್ರದಾನ ಆಗಲಿ, ಚರ್ಮದಾನ ಆಗಲಿ, ದೇಹದಾನ ಆಗಲಿ, ಹಂಗಂಗೆ ಕಾನೂನಾತ್ಮಕವಾಗಿ ಎರಡೇ ಬದುಕಿದ್ದಾಗ ಫ್ಯಾಮಿಲಿ ರಿಲೇಷನ್ ಒಳಗೆ 2 ಆರ್ಗನ್ ಕೊಡ್ಬೋದು. ಒಂದು ಕಿಡ್ನಿ ಕೊಡ್ಬೋದು, ಲಿವರ್ ಕೊಡ್ಬೋದು. ಮತ್ತು ದೇವರು ಇಂಥ ಸೃಷ್ಟಿ ಮಾಡ್ಯಾನ ಲಿವರ್ಗೆ ಅಂದ್ರೆ ಇದು ಒಂದೇ ಅಂಗಾಂಗ ಏನಂದ್ರೆ ಕೊಟ್ಟ ಮ್ಯಾಗೂ ಚಿಗಿತೈತಿ, ಅದನ್ನು ಅದರಲ್ಲಿ ಇಟ್ಟಾನ. ಸೊ ಬದುಕಿದ್ದಾಗ ನೀವು ಏನಾರು ಕೊಡದಿದ್ರೆ ಫ್ಯಾಮಿಲಿ ಟ್ರೀ ಒಳಗೆ ಒಂದು ಕಿಡ್ನಿ ಹಾರ್ಟ್ ಕೊಡೋಕೆ ಬರೋದಿಲ್ಲ. ಒಂದು ಕಿಡ್ನಿ ಕೊಡ್ಬೋದು, ಒಂದು ಲಿವರ್ ಕೊಡ್ಬೋದು, ಅದು ಫ್ಯಾಮಿಲಿ ರಿಲೇಷನ್ದಾಗ ಹೆಂಡ್ತಿಗೆ ಮತ್ತು ಹಿಂಗೆ ಕೊಡ್ಬೋದು. ಸೊ ಭಾಳ ಸಲ ಮಣ್ಣಿದಾಗ ನೋಡಿದಾಗ ಒಬ್ಬಕ್ಕೆ ಸೊಸಿ ಆದರ್ಶ ಅತ್ತಿಗೂ ಕೂಡ ಕೊಟ್ಟದ್ದು ನಮಗೆ ಖುಷಿ ಅನ್ನಿಸ್ತು. ಆತ್ಪ ಇದು ಒಂದು ಒಳ್ಳೆ ಮೆಸೇಜ್ ಜನಕ್ಕೆ ಹೊಂಟೈತಿ. ಯಾಕೆ ಕೊಟ್ಲಂದ್ರೆ ಅಲ್ಲಿ ಮಕ್ಕಳದ್ದು ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿ ಬ್ಲಡ್ ಗ್ರೂಪು ಮ್ಯಾಚ್ ಆಗಬೇಕು. ಮತ್ತು ಅಂಗಾಂಗ ಕೊಡ್ತೀನಂದ್ರೂ ಕೂಡ ಮತ್ತು ಇನ್ನೊಂದು ಹೇಳ್ತೇನೆ, ಈಗ ನನ್ನ ಕಡೆ ಅಂಗಾಂಗ ದಾನಕ್ಕೆ ರಿಜಿಸ್ಟ್ರೇಷನ್ನು ಮಾಡ್ತಾರೆ ಸರ್. ಮಾಡಿದವರು ಎಲ್ಲರೂ ಅಂಗಾಂಗ ದಾನ ಆಗಿಲ್ಲ. ಹೌದು. ಯಾಕಂದ್ರೆ ನನಗೆ ಯಾವ ರೀತಿ ಸಾವು ಕೊಡ್ತಾನೆ ಭಗವಂತನಿಗೆ ಗೊತ್ತು. ಈಗ ನೀವು ಮೆದುಳು ನಿಷ್ಕ್ರಿಯ ಆದರೆ ಆಗ್ಬೇಕಂತಂದ್ರೆ 2 ಲಕ್ಷದಾಗ 3 ಲಕ್ಷ ಒಬ್ಬ ವ್ಯಕ್ತಿಗೆ ಮೆದುಳು ನಿಷ್ಕ್ರಿಯ ಆಕೈತಿ. ಸೊ ಬೆಟರ್ ಸೈಡ್ ನಾ ಏನು ಮಾಡಿಬಿಟ್ಟೇನೆಂದ್ರೆ ನನ್ನ ವಾಲೆಟ್ದಾಗ ಇಟ್ಕೊಂಡೇನೆ. ನಾ ಎರಡೂ ಮಾಡೇನೆ, ಅಂಗಾಂಗ ದಾನಕ್ಕೂ ಸಹಿ ಹಾಕಿದ್ದೀನಿ, ದೇಹದಾನಕ್ಕೂ ಸಹಿ ಹಾಕೇನೆ. ದೇವ್ರು ನನಗೆ ನ್ಯಾಚುರಲ್ ಡೆತ್ ಕೊಟ್ಟು ದೇಹದಾನ ಆಕತಿ. ಮೆದುಳು ನಿಷ್ಕ್ರಿಯ ಏನಾರು ಆಗ್ತದೆ ನನ್ನ ಬಾಡಿನೆಲ್ಲ ಆರ್ಗನ್ಸ್ ಎಲ್ಲ ಡೊನೇಟ್ ಮಾಡಂತ ನಮ್ಮ ಮನೆಯೊಳಗೆ ಸಮ್ಮುಖದಲ್ಲ ಬರೆದುಬಿಟ್ನಿ. ಇದನ್ನು ಯಾಕೆ ಬರೀಬೇಕಾಯ್ತು, ನಾ ಡಾಕ್ಟರಾಗಿ ಸ್ಟುಡಿಯೋದಾಗ ಯಾಕೆ ಹೇಳ್ತೀನಿ ಅಂದರೆ ಮಂದಿ ಕೊಡೋದು ನಾ ಕೈ ಮಾಡಿ ಹೇಳುವಾಗ ಮೊದಲು ನನ್ನಿಂದ ಶುರು ಆಗ್ಬೇಕು, ನನ್ನ ಟ್ರಸ್ಟ್ ವತಿಯಿಂದ ಶುರು ಆಗ್ಬೇಕು. ನಾವು ನಡೆಸ್ತೇವೆ ಅಂದಾಗ ಅದು ನಮ್ಮಿಂದ. ಸೊ ಈ ನಿಟ್ಟಿನೊಳಗೆ ನಮ್ಮ ತಂದೆಯವರು ಇದಕ್ಕೆ ಭಾಳ ಸ್ಫೂರ್ತಿದಾಯಕವಾಗಿ ಹೇಳಿದರು. ತಾಯಿಯವರು ಕೂಡ ಸ್ಫೂರ್ತಿದಾಯಕವಾಗಿ ಕೊಟ್ಟು ಅವ್ರು ಹಂಗೆ ಮಾಡಲಿಲ್ಲ, 2 ನುಡಿಗಳನ್ನು ಬರೆದ್ರು. ಎಲ್ಲ ದಾನಿಗಳು ಕೂಡುವಂಗೆ ಒಂದು 2 ನುಡಿಮುತ್ತುಗಳನ್ನು ಬರೆದು ಆ ನುಡಿಮುತ್ತುಗಳ ಪ್ರಕಾರ ನಾನು ಮಂದಿಗೆ ಮಾಡ್ತೀನಿ. ಅವು ಏನಪ್ಪ ಅಂದರೆ, ಕೊಟ್ಟರೆ ಧನ್ಯನಾಗುವೆ ಜೀವಿತರಲ್ಲಿ, ಇಟ್ಟರೆ ಬೋಧಕನಾಗುವೆ ವೈದ್ಯರಿಗೆ, ಸುಟ್ಟರೆ ಬೂದಿಯಾಗಿ ಹೂವೆ ಭೂಯಿಗೆ, ಹೂತರೆ ನೀನ್ಯಾರಿಗದೆ ಎಲೆ ಮಾನವ. ಇದು ದೇಹದಾನದ ಮಹತ್ವ ಹೇಳಿದ್ರೆ, ದೇಹದಾನ ಮತ್ತು ಅಂಗಾಂಗ ದಾನದ ಮಹತ್ವ ಹೇಳಲಿಕ್ಕೆ, ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ, ಚರ್ಮ, ದೇಹದಾನ. ಈ 2 ನುಡಿಗಳನ್ನು ನನ್ನ ಟ್ರಸ್ಟ್ ಸಿದ್ಧಾಂತ ಇಟ್ಟುಕೊಂಡು ಜನಸಾಮಾನ್ಯರಲ್ಲಿರ್ತಕ್ಕಂಥ ಮೂಢನಂಬಿಕೆ, ಅಂಧಶ್ರದ್ಧೆ ನಿರ್ಮೂಲನೆ ಮಾಡಲಿಕ್ಕೆ ನಾನು ನಮ್ಮ ತಂದೆಯವ್ರದನ್ನು ಬಳಸಿಕೊಂಡು ಮಾಡುವಂಥ ಪರಿಸ್ಥಿತಿ ನಮ್ಮ ಭಾರತ ದೇಶದಾಗ ಯಾಕೆ ಬಂತಂದ್ರೆ, ನಾವೆಲ್ಲರೂ ಕೂಡ ಏನಪ್ಪ ಅಂದರೆ ಈ ಸಂಬಂಧಕ್ಕೆ ಬಹಳ ಬೆಲೆ ಕೊಡ್ತೀವಿ. ಸೊ ಇದು ಪಾಶ್ಚಾತ್ಯ ದೇಶದಾಗಿಲ್ಲ. ಅಲ್ಲಿ ವಿಲಿಯಂ ಹಾರ್ವಿ ಅವ್ರ ಸಿಸ್ಟರ್ ಬಾಡಿ ಡಿಸೆಕ್ಟ್ ಮಾಡಿದ ಮ್ಯಾಗ ಪಾಶ್ಚಾತ್ಯ ದೇಶದಾಗ ಅದು ಮೆಟಲಿಸ್ಟಿಕ್ ಬಾಡಿ ಅಂತ ಮಾಡ್ತಾರೆ. ಇದನ್ನು ಇಟ್ಟುಕೊಂಡು ನಮ್ಮ ತಂದೆಯವ್ರು ನನಗೆ ಗಟ್ಟಿತನ ಕೊಟ್ಟಿದ್ದಕ್ಕೆ ಇವತ್ತು ಟ್ರಸ್ಟ್ ವತಿಯಿಂದ ನನ್ನ ಮಾತೃ ಸಂಸ್ಥೆ ಕೇಳಿಂದ ಇದು ಗಟ್ಟಿ ಮೆಸೇಜ್ ನಮ್ಮ ಗಡಿ ಭಾಗ ಬೆಳಗಾವಿಯಿಂದ ಇಡೀ ದೇಶಕ್ಕೇ ಹೋತಂತ ಹೇಳಿಕ್ಕೆ ಬಯಸ್ತೇನೆ. ತಾವು ಆ ನಿರ್ಣಯ ಮಾಡಿದ ಮೇಲೆ ಮಾಧ್ಯಮದಲ್ಲಿ ಸಾಕಷ್ಟು ಪ್ರಚಾರ ಸಿಕ್ತು. ಆ ಪ್ರಚಾರದಿಂದ ನಿಮ್ಮ ಸಂಸ್ಥೆ ಮತ್ತು ನಿಮ್ಮ ಸುತ್ತಲಿನ ವೈದ್ಯಕೀಯ ವೃತ್ತಲ್ಲಿ ನಿಮ್ಮ ಇಮೇಜ್ ಹೆಂಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು? ನನ್ನ ಇಮೇಜ್ ಒಳ್ಳೆಯದು ಆಗೈತೆ, ಕೆಟ್ಟೈತೆ. ನನ್ನ ಎರಡೂ ಅದಾವೆ. ನನ್ನ ಬೆನ್ನಿಂದ ಬೆಂಕಿ ಉಂಡೆ ಇಟ್ಕೊಂಡು ಅಡ್ಡಾಡತ್ತೇನೆ. ಸೆರಗಿನಾಗ ಬೆಂಕಿ ಉಂಡೆ ಐತೆ ನಂದು. ಏನು ಹೇಳ್ರಿ, ಒಬ್ಬ ಡಾಕ್ಟ್ರ ಪ್ರಾಕ್ಟೀಸ್ ಮಾಡೋಬಿಟ್ಟು ಬರೀ ಇದನ್ನ ಮಾಡತ್ತಾನಂದ್ರೆ ಅರ್ಥ ಏನು? ಸಂಶಯದಿಂದ ನೋಡ್ತಾರೆ ಅಂದರೆ ಡಾಕ್ಟ್ರಿಗೆ ಇದ್ರಾಗೇನೋ ಲಾಭ ಐತೆ ಅಂತ ತಿಳ್ಕೊತಾರೆ. ಇದು ನನ್ನ ಬೆನ್ನಿಂದ ಐತೆ. ಇದನ್ನು ಯಾಕೆ ಸ್ಪಷ್ಟವಾಗಿ ಹೇಳ್ತಂದ್ರೆ, ನೀವು ಒಬ್ಬ ಮನುಷ್ಯ ದಾಡ್ಸೆ ಹೊರಗೆ ಬಿದ್ದು ಒಬ್ಬ ಮನುಷ್ಯ ಸಾಯ್ಬೇಕು, ಒಬ್ಬ ಮನುಷ್ಯ ಪ್ರವಾಹದ ವಿರುದ್ಧ ಹೋರಾಡಬೇಕು. ಅವು ವಿವೇಕಾನಂದರು ಹೇಳ್ಯಾರ, ಲೆಟ್ ಏನಪ್ಪ ಅಂದ್ರೆ ನಿನಗೆ ಹೊಗಳು ತೆಗಳು ಎರಡೂ ಕೂಡ ಬಂದಾಗ ನೀವು ಮ್ಯಾಲೆ ಹೋಗಿ. ಈಗ ನಾ ಇಷ್ಟು ಕೆಲಸ ಮಾಡಿದ್ರು ಎಲ್ಲರೂ 100% ಜನ ನನಗೆ ಒಳ್ಳೇದಂತ ತಿಳ್ಕೊಂಡಿಲ್ಲ. ತಂದೆಯವರು ಮಾಡಿದಾಗ 50% ಐತಿ. ಯಾವುದೇ ಕಾರ್ಯ ಮಾಡಿರಿ ಅದನ್ನು ನಾವು ಹೆಂಗೆ ತೊಗೋತೀವಿ ಅದ್ರ ಮ್ಯಾಗ. ಅವಾಗ ನಾವು ನಿಮ್ಮಂಥ ಹಿರಿಯರ ಕಡೆ ಕೇಳ್ಕೊಂಡು GB ಪಾಟೀಲ್ ಸರ್ ನನಗೆ ಬೀದರ್ಗೆ ಬಂದಾಗ ಅವ್ರ ಅನಾಟಮಿ ಡೇ ದಿವಸ ನಮ್ಮ ತಾಯಿಯವ್ರನ್ನ ಕರೆಸಿ ಅಲ್ಲಿ ಕರೆಸೋ ಉದ್ದೇಶ ಏನಿತ್ತಂದ್ರೆ, ಅವ್ರದ್ದು ಏನೂ ಇಲ್ಲ, ಹಿರಿಯ ಜೀವಿ ನಿತ್ಯ ತಂದೆನ ದೇಹ ಛೇದನೆ ಮಾಡಿದ ಗಟ್ಟಿತನ ಮೆಡಿಕಲ್ ಸ್ಟೂಡೆಂಟ್ಸ್ ಒಳಗೆ ಅಂಥ ವಿದ್ಯಾರ್ಥಿಗಳು ಬೆಳಿಬೇಕು, ಸ್ಫೂರ್ತಿ ಮಾತು ಬೇಕಂತ ಆಕಿನ ಕರೆಸಿ ಅಲ್ಲಿ 2012 ಅಲ್ಲಿ ಕರೆಸಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಆಕಿನ ಮಾತಾಡಿಸಿದ್ರು. ಅಂದ್ರೆ ಬಹುಶಃ ನಾ ಇವತ್ತು ಬೆಳಗ್ಗೆನೂ ಕೂಡ ಅವ್ರಿಗೆ ಮಾತಾಡಿದೆ. ಆ ವೈದ್ಯ ವಿದ್ಯಾರ್ಥಿಗಳಿಗೆ ಆ ಗಟ್ಟಿತನ ಬರಲಿಕ್ಕೆ ಅವ್ರು ಹೇಳಿಕೊಟ್ರು. ಇಂಥ ಸಂದರ್ಭದಾಗ ನಾವು ಏನು ಮಾಡಬೇಕಪ್ಪ ಅಂದಾಗ ಈಗ ನನಗೆ ಇದೆಲ್ಲ ಇಷ್ಟ ಆದಾಗ ಮಾಧ್ಯಮದಿಂದ ನನ್ನ ಪ್ರಚಾರ ಸಿಕ್ಕೈತಿ, ನಂದು ಇಮೇಜ್ ಬೆಳೆದೈತಿ ಖರೆ. ಬಟ್ ಎಷ್ಟು ಇಮೇಜ್ ಬೆಳೆದೈತಿ ಅಷ್ಟೇ ನನಗೆ ಜವಾಬ್ದಾರಿ ಹೆಚ್ಚಾಗಿ ಇವತ್ತು ಮನ್ಯಾಗ ನನ್ನ ಬೆಡ್ ಹೊರಗೆ ಮಾಡ್ಯಾರ. ಈ ಮೊಬೈಲು ತೊಗೊಂಡು ನಾವು ಹೊರಗೆ ಮಕ್ಕೋಬೇಕು. ಸಾವು ಹೇಳಿ ಬರೋದಿಲ್ಲ. ರಾತ್ರಿ ಬಂದ ನಾವು ಅಟೆಂಡ್ ಆಗಲಿಕ್ಕಂದ್ರೆ
ಅವ್ರಿಗೇನು ಅನಿಸ್ತೈತಿ ಸರ್ ಪ್ರಚಾರಕ್ಕಾಗಿ ಮಾಡ್ತಾರೋ ಹೆಸರಿಗೆ ಮಾಡ್ತಾರೆ. ಅದನ್ನು ಕೃತಿ ರೂಪ ಒಳಗೆ ಥಿಯರಿ ಪ್ರಾಕ್ಟಿಕಲ್ ಇದ್ದಾಗ ನಾವು ಫಸ್ಟ್ ಆದ್ಯತೆ ಕೊಡೋದು ನನ್ನ ಮೊಬೈಲಿಗೆ. ಅದ್ರದ್ದು ಹೆಜಾರ್ಡ್ಸ್ ಅದಾವು, ರಾತ್ರಿ ಇಟ್ಕೋಬಾರ್ದಂತ ನೀವೆಲ್ಲ ಹೇಳ್ತೀರಿ, ಬಟ್ ಜನಕ್ಕೆ ರಾತ್ರಿ ಡೆತ್ ಆದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾರೆ ಇದೆ. ಸೊ ಹಿಂಗಿದ್ದಾಗ ಎಷ್ಟು ನನಗೆ ಹೆಸರು ಬರಾಕತ್ತೈತಿ ಅಷ್ಟು ಜವಾಬ್ದಾರಿ ಬೆಳೆಯಾಕತ್ತೈತಿ. ಎಷ್ಟೋ ಪ್ರಶಸ್ತಿಗಳು ಬಂದರೂ ಕೂಡ ಜವಾಬ್ದಾರಿ ಹೆಚ್ಚಾಕತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಆದ್ರೆ ಇದನ್ನು ಒಂದು ಲವ್ ಆ್ಯಂಡ್ ಪ್ಯಾಷನಾಗಿ ನಾನು ತೊಗೊಂಡು ಕೆಲಸ ಮಾಡಾಕತ್ತೇನೆ ಹೊರತು ನನಗೆ ಅದನ್ನು ಒಂದು ಏನೋ ಕಾಟಾಚಾರಕ್ಕೆ ಮಾಡಿಲ್ಲ. ಹೀಗಾಗಿ ನಾ ಇವತ್ತೊಂದು 56 ವರ್ಷ ಆದರೂ ಕೂಡ ನನಗೆ ಇದೊಂದು ನಂದು ಟೀಚಿಂಗ್ ಪ್ರೊಫೆಷನ್ ಜೊತೆ ಇದು ಒಂದು ನನ್ನ ಪ್ರೊಫೆಷನ್ ಅಂತ ಮಾಡಿದಾಗ ಒಬ್ಬ ಮನುಷ್ಯ ಒಬ್ಬ ಅನಾಟಮಿದಾವ ನಾ 10 ಮಂದಿಗೆ ಹೇಳಿದ್ರೆ ಎಲ್ಲೋ ಇಡೀ ಕರ್ನಾಟಕದಾಗ ಅವನು 10 ಮಂದಿಗೆ ಹೇಳೋದಲ್ದ ಬಾಡಿಗಳು ಸಿಗ್ತಾವಂಥೇಳಿ ನಾನು ನನ್ನ ಮಾತೃ ಸಂಸ್ಥೆಗಲ್ಲ ಇಡೀ ಮಾನವ ಕಲ್ಯಾಣ ವಿಶ್ವಗುರು ಬಸವಣ್ಣವ್ರು ಹೇಳಿದಂಗೆ ಏನಪ್ಪ ಅಂದ್ರೆ ಈ ದೇಹಕ್ಕೆ ಎಷ್ಟು ದೇಹ ಕಾಲವೇ ಅವರು ಹೇಳಿದ್ದಾರೆ. ಇದು ಏನಪ್ಪ ಅಂದ್ರೆ ಕೋಟಿ ಬೆಳೆ ಭಾಳಷ್ಟು ಅದನ್ನು ಈಶ್ವರತ್ವಕ್ಕೆ ಹೋದ ನಿಮ್ಮ ಶರೀರ ಒಂದು ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಒಂದು ಕೋಟಿ ಐತಿಲ್ಲ ಗೊತ್ತಿಲ್ಲ, ಇಡೀ ಶರೀರ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕೂಡ ಐತಂತ ಹೇಳಿ ಅದನ್ನು ನಮ್ಮ ತಂದೆಯವರು ದೇಹದಾನಿ ಲಿಂಗೈಕ್ಯ ಡಾಕ್ಟರ್ BS ರಾಮಣ್ಣವರು ಹಾಗೂ ನನ್ನ ತಾಯಿ ಡಾಕ್ಟರ್ ಸುಶ್ಲಾದೇವಿ ರಾಮಣ್ಣವ್ರು ಇಬ್ಬರೂ ಹೇಳಿಕೊಟ್ಟಿದ್ದಕ್ಕೆ ಅದನ್ನು ಮಾಡಿಕೊಟ್ಟಾಳ. ಇಷ್ಟೆಲ್ಲ ಮಾಡಿದ ಮ್ಯಾಗೂ ಕೂಡ ನನಗೆ ಆ ಗಟ್ಟಿತನ ನನಗೆ ಇನ್ನೂ ಏನಪ್ಪ ಅಂದ್ರೆ ತಾಯಿ ಕೂಡ ಒಂದು ವಿಲ್ ಬರೆದಾರು. ಅದನ್ನು ಗಟ್ಟಿತನಕ್ಕೆ ನಾ ಇನ್ನು ಮುಂದೆ 1 ವರ್ಷ 2 ವರ್ಷ ನನ್ನ ಮಾತೃ ಸಂಸ್ಥೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಒಂದು ಮಾರ್ಗದರ್ಶನ ಒಳಗೆ ಆ ಕೆಲಸಕ್ಕೆ ನಾನು ಕೈ ಹಾಕಬೇಕಾಗಿದ್ದಕ್ಕೆ ನಾ ದೇವರಿಗೆ ದಿವಸ ನಂದು ಒಂದೇ ಪ್ರತಿಜ್ಞೆ ಏನಪ್ಪ ಅಂದ್ರೆ ಮುಂಬರೋ ದಿವಸೊಳಗೆ ನಾನು ಇನ್ನೂ ಏನೇನು ಬರ್ತಾವೆ ಕಷ್ಟ ಸುಖಗಳು ಆ ಶಕ್ತಿ ಕೊಡಲಿ ಅಂತೇಳಿ ವಿಶ್ವಗುರು ಬಸವಣ್ಣನಲ್ಲೇ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ಬಯಸ್ತೇನೆ. ಸರ್, ಒಂದು ಪ್ರಶ್ನೆ, ಒಂದು ದೇಹವನ್ನು ಎಷ್ಟು ದಿನ ಡಿಸೆಕ್ಟ್ ಮಾಡ್ಬೋದು, ಆ ಬಾಡಿ ಬಳಕೆ ಎಷ್ಟು ದಿನ ಆಗ್ತದೆ? ಕರೆಕ್ಟ್ ಸರ್. ಎಲ್ಲರೂ ಏನು ತಿಳ್ಕೊತಾರೆ ಸರ್, ಈ ಬಾಡಿ ಕೊಟ್ಕೊಳ್ಳಿನ ಸರ್ ಓದ್ಕೊಳ್ಳಿ ಇವತ್ತು ಹುಡುಗರು ಕಲ್ತಾ ಬಿಡ್ತಾರೆ ಸರ್, ಮುಗಿಸೇ ಬಿಡ್ತಾನೆ ಅಂತ ಕೇಳ್ತಾರೆ. ಭಾಳ ಮಂದಿಗೆ ಒಳ್ಳೆ ಪ್ರಶ್ನೆ ಕೇಳಿ ಸರ್. ಒಂದು ನನಗೂ ಗೊತ್ತಿಲ್ಲ ಅದಕ್ಕೆ. ಇಲ್ಲ ಸರ್, ಭಾಳ ಒಳ್ಳೆಯ ಪ್ರಶ್ನೆ ಸರ್. ನನ್ನ ಬಾಡಿ ತೊಗೊಂಬರ್ತೀವಿ ಸರ್, ಮನೆಯಿಂದ ಫೋನ್ ಹಚ್ತಾರೆ ಸರ್, ನಮ್ಮ ಮದರ್ ಬಾಡಿ ಕೊಟ್ಟು ಸರ್ ಮುಗಿತೇನೆ ಸರ್ ನಿನ್ನೆ ಎಲ್ಲ ಅಂತಂತಾರೆ. ಸರ್ ಮತ್ತೆ ನೋಡ್ಬೋದೇನ್ರಿ ಸರ್ ನಾವು ಅಂತಾರೆ. ನೋಡೋಕೆ ಆಸ್ಪದಿಲ್ಲ. ಯಾಕೆ ಹೇಳ್ರಿ? ನಾ ಅಷ್ಟಕ್ಕೆ ಕೇಳ್ತೇನೆ. ಮಣ್ಣು ಮಾಡಿದರೆ ಮರದಿವ್ಸ ಹೋಗಿ ರುದ್ರಭೂಮಿ ಒಳಗೆ ನೋಡೋಕೆ ಸಿಗ್ತದೆ. ಅಗದ್ ನೋಡ್ತಾನೆ. ಇಲ್ಲಿರೋದು ಇಷ್ಟ. ಯಾಕೆ ಮಣ್ಣು ಮಾಡಿಸಿದಂದ್ರೆ ನಿಮ್ಮದು ಎಮೋಷ್ನಲ್ ಡಿಟ್ಯಾಚ್ ಮಾಡಿದ್ರಲ್ಲ. ಹಿಂದಿನ ಕಾಲದಾಗ ಅಗ್ನಿ ಸ್ಪರ್ಶ ಮಾಡೋದು ಇವ್ನು ಮಾಡೋದಂದ್ರೆ ನಿಮ್ಮನ್ನು ಬಿಡಿಸ್ಬೇಕಾಯ್ತು. ಬಾಡಿ ಡೊನೇಟ್ ಮಾಡಿದಾಗ ಮಾಡಕ್ಕೆ ಬರೋದಂತ ಅದು ಸೇಮ್ ಅನ್ನ ಸುಟ್ಟಂಗೆ ಅದು. ಹೌದು ಸರ್, ಅವ್ರು ನೋಡ್ಲಿಕ್ಕೆ ಕೊಡೋದಿಲ್ಲ. ಇನ್ನೊಂದು ರೀ, ಯಾರ ಮಕ್ಕಳು ದೂರ ಇರ್ತಾರೆ, ಅಮೇರಿಕಾದಾಗ ಅದನಪ್ಪ ಬರ್ತಿರ್ತಾನೆ, ಫ್ಲೈಟ್ ಲೇಟ್ ಆಗಿರ್ತೈತಿ, ಆನ್ ರಿಕ್ವೆಸ್ಟ್ ನಾವು ಮೊದಲೇದು ಬೇಡ ಅಂತೇವೆ. ಇಲ್ಲರಿ ನಮ್ಗೆ ಬೇಕು ಅಂತಂದಾಗ ಎಮೋಷ್ನಲ್ ಫ್ಯಾಕ್ಟರ್ ಒಂದು ನೋಡ್ಕೊಂಡು ನಾವು ಅವ್ನು ಬಂದ ಮ್ಯಾಗೂ ಅವ್ನು ತೋರ್ಸೋಕೆ ಅಲೋ ಐತಿ. ಆದ್ರೆ ನೋಡಿದವರು ಊರಾಗಿನವರು ಮತ್ತೊಂದು ಪ್ರದರ್ಶನಕ್ಕೆ ಬರೋದು ಅಂಥವ್ರಿಗೆ ನಾವು ಅಲೋ ಮಾಡೋದಿಲ್ಲ. ಯಾಕಂದ್ರೆ ನಾವು ನಿಮ್ಮನ್ನು ಡಿಟ್ಯಾಚ್ ಮಾಡ್ಬೇಕಾಗ್ತೈತಿ. ಇನ್ನು ಒಂದು ಶರೀರ ದಾನ ಮಾಡಿದ ಮ್ಯಾಗ ಎಷ್ಟು ದಿವಸ ಡಿಸೆಕ್ಷನ್ ಮಾಡ್ತೀವಿ ಅಂದ್ರೆ 1 ಇಯರ್ ಹೋಗ್ತದೆ ಸರ್. 1 ಇಯರ್ ಟೋಟಲ್ 1 ಇಯರ್. ನಾವು ಈಗ ನೀವು ಇವತ್ತೊಂದು ಬಾಡಿ ತೊಗೊಂಡೇನಂತ ತಿಳ್ಕೊರಿ, ನಾಳೆ ಹುಡುಗರಿಗೆ ಕೊಡೋಕೆ ಬರೋದಿಲ್ಲ ಅದನ್ನು. ನಾವು ಮತ್ತೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಬೇಕು. ಫಸ್ಟ್ ಇಯರ್ MBBSಗೆ ಬರಬೇಕು, ಫಸ್ಟ್ ಇಯರ್ BMS ಹುಡುಗರು ಬರಬೇಕು. ಅದು ಸೆಪ್ಟೆಂಬರ್ದಾಗ ನೀಟ್ ಪಾಸಾಗಿ ಬಂದು ಕೂಡ ಅವಾಗ ಅಸೈನ್ ಮಾಡ್ತೇವೆ ಆ ಬಾಡಿ. ಯಾವಾಗಾರ ಬರಲಿ ಅದು ಕೊಡೋದು ಇಯರ್ಸ್ ನಮ್ದು ಅವ್ರ ಕೋರ್ಸ್ ಸ್ಟಾರ್ಟ್ ಆಗುವಾಗ ಕೊಡ್ತೇವೆ, ನಡಕ್ಕೆ ಕೊಡೋಕೆ ಬರೋದಿಲ್ಲ. ಆಗ ಸಪೋಸ್ ಸೆಪ್ಟೆಂಬರ್ ಸ್ಟಾರ್ಟ್ ಆದರೆ ಮುಂದಿನ ಸೆಪ್ಟೆಂಬರ್ಗೆ ಇಡೀ ಶರೀರ ಮುಗಿತೇವೆ. ಹೆಂಗೆ ಮುಗಿತೈತೆ ಅಂದ್ರೆ ಫಸ್ಟ್ ನಾವು ಕೈಗಳನ್ನು ಮಾಡ್ಕೋತೀವಿ, ಎದೆಗುಡು ಕೈಗಳನ್ನು ಮಾಡ್ಕೋತೀವಿ. ಇದು ಆದಮೇಲೆ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ ಒಬ್ಬೊಬ್ಬರು ಅಬ್ಡಮನ್ ಹೋಗ್ತಾರೆ, ಒಬ್ಬೊಬ್ಬರು ಲೋವರ್ ಲಿಂಬ್ ಹೋಗ್ತಾರೆ. ಸೊ ಫಸ್ಟ್ ಅಬ್ಡಮನ್ ಮುಗಿತೈತಿ. ಇದು ಮುಗಿದ ಮ್ಯಾಗ ಬ್ಯಾಕ್ ಮಾಡ್ಕೋತೀವಿ ರೀ. ಇದೆಲ್ಲ ಮುಗಿದ ಮೇಲೆ ಲೋವರ್ ಲಿಂಬ್ ಮಾಡ್ಕೋತೀವಿ. ಲೋವರ್ ಲಿಂಬ್ ಆದಮೇಲೆ ಲಾಸ್ಟಿಗೆ ಹೆಡ್ ಆ್ಯಂಡ್ ನೆಕ್. ಇದೆಲ್ಲ ಮುಗಿಸ್ಲಿಕ್ಕೆ 1 ವರ್ಷಕ್ಕಿಂತ ಹೆಚ್ಚು ಬೇಕು. ಪೋಸ್ಟ್ ಮಾರ್ಟಮ್ ಹಿಂಗೆ ಕರೆದು ಮಾಡ್ತಾರಲ್ಲ, ಅದು ಪೋಸ್ಟ್ ಮಾರ್ಟಮು ಡಿಸೆಕ್ಷನ್ನು ಬೇರೆ. ಪೋಸ್ಟ್ ಮಾರ್ಟಮ್ ಅಂದ್ರೆ ಮರಣೋತ್ತರ ಪರೀಕ್ಷೆ, ಡಿಸೆಕ್ಷನ್ ಅಂದ್ರೆ ಇದು ಶವಚ್ಛೇದನ. ಡಿಸೆಕ್ಷನ್ನ ಮಕ್ಕಳಿಗೆ ಕಲೀಲಿಕ್ಕೆ ಇದು ಮಾಡ್ತಾರೆ, ಎರಡೂ ಸೇಮ್ ಅಲ್ಲ. ಈ ಪೋಸ್ಟ್ ಮಾರ್ಟಮನ್ನು ಕಾಸ್ ಆಫ್ ಡೆತ್ ಹುಡುಕಾಕ ಹೆಂಗೆ ಸತ್ರು ಅಂತ ಹುಡುಕಲಿಕ್ಕೆ ಮಾಡ್ತಾರೋ, ಡಿಸೆಕ್ಷನ್ ಅನ್ನೋದನ್ನು ವೈದ್ಯ ವಿದ್ಯಾರ್ಥಿಗಳಿಗೆ ಈ ಶರೀರ ರಚನಾ ಅನಾಟಮಿ, ಈ ಶರೀರದ ಬಗ್ಗೆ ಜ್ಞಾನ ತಿಳಿಯಲಿಕ್ಕೆ ಎಳೆಯಾಗಿ ಬಿಚ್ಚಿ ಅದನ್ನು ನೋಡಲಿಕ್ಕೆ ಟೈಮ್ ಹಿಡಿತೈತಿ. ಇನ್ನು ಅದನ್ನು ಹೊರಗಿಟ್ಟರೆ ಕೊಳಿದಿಲ್ಲ ಅಂತ ಪ್ರಶ್ನೆ ಐತಿ. ನಾವು ಅದನ್ನು ಫಾರ್ಮಲಿನ್ ಟ್ಯಾಂಕ್ ಇರ್ತೈತಿ, ಹೌದು ಇರ್ತಾವೆ ನೀರಿನ ಹೌದು, ಹಂಗೆ ಫಾರ್ಮಲಿನ್ ಹಾಕಿ ಡೈಲಿ ಡಿಸೆಕ್ಷನ್ ಆದ್ಮೇಲೆ ಅದನ್ನು ಅದರಾಗ ಹಾಕಿಡ್ತೀವಿ 1 ವರ್ಷ ತನಕ. ಸ್ವಲ್ಪ ಕಣ್ಣು ಉರಿತಾವು, ಯಾಕಂದ್ರೆ ಅದು ಕೆಮಿಕಲ್ ಇರ್ತೈತಿ. ಸೊ ಅದಕ್ಕೆ ನಾವು ಓವರ್ಕಮ್ ಮಾಡಿಕೊಂಡು ಡಿಸೆಕ್ಷನ್ ಮಾಡ್ತಾರೆ ಅಂತ ಹೇಳಿ ಕಳಿಸ್ತೀವಿ.
ಅಂದ್ರೆ ನೀವು 1 ವರ್ಷ ಆದಮೇಲೆ ಆ ಬಾಡಿ ಪೂರಾ ಪೀಸ್ ಆಗಿ ಹೋಗ್ಬೋದು, ಹೌದು ಸರ್, ಉಳಿಯಂಗಿಲ್ಲ. ಉಳಿಯಂಗಿಲ್ಲ. ಆವಾಗ ನೀವು ಅದನ್ನು ಅಂತ್ಯಕ್ರಿಯೆ ಮಾಡ್ಕೊಳ್ತೀವಿ ಸರ್. ಇದು ಭಾಳ ಈ ಅವೇರ್ನೆಸ್ ಇದ್ರ ಪ್ರಭಾವದಿಂದ ನೀವು ಅದರ್ ದೆನ್ ಯುವರ್ ಟ್ರಸ್ಟ್ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ, ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಹೋಗ್ತಿರ್ತೀರಿ ಅವೇರ್ನೆಸ್ ಕ್ಯಾಂಪ್ಗೆ? ನನಗೆ ಫಸ್ಟ್ ಅಂದರೆ ಫಾರ್ಮೋಸ್ಟ್ ಅಂದರೆ ಎಲ್ಲ ಬಸವ ತತ್ವ ಎಲ್ಲಿ ಸೆಂಟ್ರ್ ಅದಾವಲ್ಲ, ಶರಣ ವಿಚಾರವಾಹಿನಿ ಹಾರುಗೆರೆ ಇಟ್ಕೋರಿ, ನಮ್ಮ ಪತಂಜಲಿ ಯೋಗ ಗುರು, ನಮ್ಮ ಅಲ್ಲಿ ಶರಣ ವಿಚಾರ ಇದ್ರದ್ದು ಏನು ನಮ್ಮ ಕಲ್ಯಾಣ ಮಠ ಸರ್ ಆಗಲಿ, ಅಥವಾ ಇಲ್ಲಿ ನಮ್ಮ ಕಾರಂಜಿ ಮಠದ ಶ್ರೀಗಳಾಗಲಿ, ಅಥವಾ ನಮ್ಮ ನಾಗನೂರು ಮಠದ ಶ್ರೀಗಳಾಗಲಿ, ನಮ್ಮ ಮುನವಳ್ಳಿ ಸೋಮಶೇಖರ ಮಠದ ಶ್ರೀಗಳಾಗಲಿ, ಮುರುಗೋಡದ ಮಹಾಂತ ದುರ್ದಂಡೇಶ್ವರ ಶ್ರೀಗಳಾಗಲಿ, ಇದು ಬಿಟ್ಟು ನಮ್ಮ ಬೈಲೂರದ ನಿಜಗುಣದ ಸ್ವಾಮಿಗಳು ಅಲ್ಲಿ ಆಗಲಿ, ಇದು ಆದಮೇಲೆ ನಮ್ಮ ಎಲ್ಲಿ ಗುಲ್ಬರ್ಗಾ ಸೈಡ್, ಗುಲ್ಬರ್ಗಾ ಬೀದರಲ್ಲಿ ಅಲ್ಲಿ ಬಸವ ಸೆಂಟ್ರದಲ್ಲಿ ನಾನು ನಮ್ಮ ಡಾಕ್ಟರ್ SS ಹಿರೇಮಠ ಅಂತದಾರ, ಅವ್ರ ನೇತೃತ್ವದಲ್ಲಿ ಇನ್ನೊಬ್ಬರು ಸತ್ಯ ಮೇಧಾವಿ ಅಂತದಾರ, ಇವರೆಲ್ಲ ನೇತೃತ್ವದಲ್ಲಿ ಅವ್ರು ಬೆಳಗ್ಗೆ ಗೂಗಲ್ ಮೀಟ್ ಮಾಡ್ತಾರೆ. ಸತ್ಯ ಮೇಧಾವಿ ಅವರು ಕೂಡ ಇದನ್ನು ನಾನಲ್ಲ ಅವರಾಗೇ ಇದನ್ನು ಪ್ರಸಾರ ಮಾಡಕತ್ತಾರೆ. ಇದಕ್ಕೆ ಪ್ರಸಾರ ಮಾಡಿದಾಗ ಬಹುಶಃ ಅವ್ರಿಗೆ ನಾವು ಎಷ್ಟು ಚಿರರು ಒಬ್ಬ ವೈದ್ಯನಾಗಿ ನಾ ಎಷ್ಟು ಚಿರೋಣಿ ಆದರೂ ಯಾಕೆ ಇದು ಬೇಕಾಗಿದ್ದು ಮೆಡಿಕಲ್ ಸೈನ್ಸಿಗೆ, ಆದ್ರೆ ಇದನ್ನು ಜಾಗೃತಿ ಮಾಡತ್ತಾರೆ ಯಾರಪ್ಪ ಅಂತಂದ್ರೆ ಧರ್ಮಗುರುಗಳು ಮಾಡತ್ತಾರೆ. ಮತ್ತು ಇದು ಶಂಖದಿಂದ ಬಂದ್ರೆ ತೀರ್ಥ ಅಂತಾರೆ. ಧರ್ಮಗುರುಗಳು ಮಾಡಿದ್ರನ ಅದು ಒಂದು ಥರ ಏನಾಕತಿ ಇದಕ್ಕೆ ಕೊನೆ ಬರ್ತೈತಿ. ಯಾಕಂದ್ರೆ ನಾವು ಡಾಕ್ಟ್ರ್ ಹೇಳಿದ್ದು ಒಂದು 50% ತೊಗೋಬೋದು, ಅದೇ ಧರ್ಮಗುರುಗಳು ಹೇಳಿದ್ರೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಅದ. ನಮ್ಮ ಸ್ವಾಮಿಗಳು ಹೇಳಿದಾರ, ಅಜ್ಜವ್ರು ಹೇಳಿದಾರ, ನಮ್ಮ ಧರ್ಮಗಳು ಕೊಡಬೇಕಂಥೇಳಿ ಮುಂದೆ ಬಂದು ಕೊಡಾಕತ್ತಾರ. ಈ ಸಂದರ್ಭದಾಗ ಹಿಂಗೆ ಆಲ್ಮೋಸ್ಟ್ ಎಲ್ಲ ನಮ್ಮ ಕರ್ನಾಟಕದಾಗ ಇಟ್ಕೊಂಡು ಗಡಿ ಭಾಗ ನಮ್ಮ ಅತನಿಂದ ಮುಂದೆ ಹೋದ್ರೆ ಶೇಡ್ಚಾಳ್ ಅಂತ ಒಂದು ಊರೈತಿ, ಅದು ಮಹಾರಾಷ್ಟ್ರ ಬಾರ್ಡ್ರ್. ಅಲ್ಲಿಯೂ ಕೂಡ ನಮ್ಮ ರಾಜು ಶೆನ್ವಾಡ ಅಂಥೇಳಿ ರಾಷ್ಟ್ರೀಯ ಬಸವ ದಳದ ಕಾರ್ಯಕರ್ತರಾಗಿ ಇಷ್ಟು ಚಲೋ ಕೆಲಸ ಮಾಡಿ ಅಲ್ಲಿ ಒಂದು 35 ಜನ ನಮ್ಗೆ ಇಲ್ಲಿ ನನ್ನ ಟ್ರಸ್ಟಿಗೆ ಬರ್ಕೊಟ್ರು. ಅವ್ರಿಗೆ ಸಾಂಗ್ಲಿ ಸನೇ ಇದ್ದರೂ ಕೂಡ ನಮ್ಮ ಕರ್ನಾಟಕಕ್ಕೆ ಅವರು ಅದು ಬಾರ್ಡ್ರ್, ಅದು ಲಾಸ್ಟ್ ವಿಲೇಜ್ ಆಫ್ ಕರ್ನಾಟಕ, ಅಲ್ಲಿ ಕೂಡ ಇದನ್ನು ಜಾಗೃತಿ ಮಾಡಕತ್ತಾರ. ಹಿಂಗೆ ಬೇರೆ ಬೇರೆ ಮಾಡ್ಕೊತ ನಮ್ಮ ಟ್ರಸ್ಟ್ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದೇಹದಾನ ಮಾಡಿದ್ದನ್ನು ನಮ್ಮ ಟ್ರಸ್ಟ್ ಬೈಲುಂಗಲ 3000 ಮಟ್ಟದ ಆಯುರ್ವೇದಿಕ್ ಕಾಲೇಜ್ ಐತಿ, ಅಲ್ಲಿಂದ ಕೂಡ ನನಗೆ ಏನಪ್ಪ ಅನುಕೂಲ ಮಾಡಿಕೊಟ್ಟಾರ. ಯಾವುದೋ ಕಾಲೇಜಿಗೆ ಬೇಕಾಗಿತ್ತಂದ್ರೆ ಅವರ ಯಾರು ದಾನ ಮಾಡಿದ್ರಂತ ಅವರ ರಿಲೇಷನ್ ಸಂಬಂಧಿಕರಿಂದ ನಾವು ಅವ್ರಿಗೆ ಹೇಳಿ ಇಂಥ ಕಾಲೇಜಿಗೆ ಅದನ್ನು ಕೊಡುವಂಥ ವ್ಯವಸ್ಥೆನೂ ಮಾಡಿದ್ದೀನಿ. ಇದು ಅಲ್ಲದೆ ನಾವು 24x7 ಈ ಬಾಡಿ ಡೊನೇಷನ್ ನಾವು ಅಲರ್ಟ್ ಆಗಿದ್ರೆ ಅಷ್ಟೇ ಇದು ಸಕ್ಸಸ್ ಆಗ್ತದೆ. ಬರೀ ನನಗೆ ಯಾವ ಬೇಕಾದ ಫೋನ್ ಹಚ್ಚಿದ ಅವ್ನು ಸಿಗ್ಲಿಕ್ಕಂದ್ರೆ ಆಗಲಿಲ್ಲ ಅಂದ್ರೆ ಈ ಏನು ಜಾಗೃತಿಗೆ ಕೊರತೆ ಆಗ್ತದೆ. ಭಾಳ ಸಲ ಕೆಲವೊಂದು ನೆಟ್ವರ್ಕ್ ಸಂದರ್ಭ ಇಲ್ಲದಾಗ ಕೆಲವೊಬ್ಬರಿಗೆ ತೊಂದರೆ ಆದಾಗ ಅದಕ್ಕೆ ನಾವು 2-3 ನಂಬರ್ ಕೊಟ್ಟಿರ್ತೀವಿ. ಒಂದು ನಮ್ಮ ಮನೇದು ಕೊಟ್ಟಿರ್ತೀವಿ, ಮಿಸಸ್ಸದು ಕೊಟ್ಟಿರ್ತೀವಿ, ಕಾಲೇಜ್ ಕೊಟ್ಟಿರ್ತೀವಿ, ಎಲ್ಲೇ ಬಂದು ಮಾಡಿದಾಗ ಅನುಕೂಲ ಆಕತ್ತಂತ ಹೇಳಿಕ್ಕೆ ಬಯಸ್ತೇನೆ ಸರ್. ಈಗ ಇದೊಂದು ಭಾಳ ಇದ್ರ ಜೊತೆಗೆ ಬರೀ ದೇಹದಾನದ ಅವೇರ್ನೆಸ್ ಜೊತೆಗೆ ಇದರ ಹಿಂದಿರುವಂಥ ಸೈಂಟಿಫಿಕ್ ವಿಷಯಗಳೆಲ್ಲ ನಮ್ಮ ವಾಹಿನಿ ಮೂಲಕ ತಿಳ್ಕೊಳಕ್ಕೆ ಸಾಧ್ಯ ಐತೆ. ಯಾಕಂದ್ರೆ ಬರೀ ಡೌಟ್ಸ್ ಇರ್ತಾವೆ, ಸೂಪರ್ಫಿಷಿಯಲ್ ಆಗಿ ನಾವು ತಿಳ್ಕೊಂಡಿರ್ತೀವಿ. 101% ಆಳವಾಗಿ ಇದ್ರದ್ದು ಪೂರ ಗೊತ್ತಾಗದ ಹೊರತು ಇವತ್ತು ವಚನ TV ಅವರಿಗೆ ನಾವು ಒಂದೇ ಏನು ಹೇಳಬೇಕಂದ್ರೆ ಇದು ವಚನ TV ಸೈಂಟಿಫಿಕ್ TV ಅಂತ ಹೇಳ್ತೇನೆ ನಾನು. ವೈಜ್ಞಾನಿಕವಾಗಿ ಇಲ್ಲಿ ಕುಂತು ಒಬ್ಬ ಮನುಷ್ಯನ ಚರ್ಚೆ ಮಾಡಬೇಕು, ಒಂದೇನೋ ವಿಷಯ ತೊಗೊಂಡು ಮಾಡ್ಬೇಕಂತಲ್ಲ. ಜನಸಾಮಾನ್ಯರೊಳಗೆ ಭಾಳಗಳ ಇವತ್ತು ಪ್ರಶ್ನೆಗಳು ಏನಿರ್ತಾವಲ್ಲ, ನೀವು ವೈಜ್ಞಾನಿಕವಾಗಿ ಇಲ್ಲಿ ಕುಂತು ನಾವು ಮಾತಾಡಿದ್ರೆ ಅಷ್ಟೇ ಜನ ಅದನ್ನು ಸೈಂಟಿಫಿಕ್ಕಾಗಿ ನೋಡಿ ಇದಿಷ್ಟೇ ಐತಲ್ಲ ನಾ ಯಾಕೆ ಕೊಡಬಾರ್ದು ಅಂತ ಬರ್ತಾರೆ. ಸುಮ್ಮನೆ ನಾವು ಫಾರ್ಮಾಲಿಟಿಗಾಗಿ ನಾವು ಹಿಂಗೆ ಮಾಡಿರಿ ಇಷ್ಟದಕ್ಕೆ ಹಿಂಗೆ ಕ್ರೈಟೀರಿಯಾ ಅಂತ ಹೇಳಿದ್ರೆ ನಡೆಯೋದಿಲ್ಲ. ಅವರಲ್ಲಿರ್ತಕ್ಕಂಥ ರೂಟ್ ಕಾಸ್ ಏನು ಬೇರೆ ರೂಟ್ ನಿರ್ಮೂಲನೆ ಮಾಡಲಿಕ್ಕೆ ನಾವು ವೈಜ್ಞಾನಿಕವಾಗಿ ಕೊಟ್ಟದಕ್ಕೆ ಇವತ್ತು ವಚನ TVಯಿಂದ ನೀವೇನು ಸಂದರ್ಶನ ಮಾಡಿರಲ್ಲ, ನನಗೂ ಅಷ್ಟೇ ಒಬ್ಬ ವೈದ್ಯನಾಗಿ ಸೈಂಟಿಫಿಕ್ಕಾಗಿ ಏನೋ ಮಾತಾಡಿಲ್ಲ ಅಂತ ನನಗೂ ಆತ್ಮತೃಪ್ತಿ ಇದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಸರ್. ಅದು 2000 ಆರೋಗ್ಯ ಮಂತ್ರಿಗಳಾಗಿ ಬೆಳಗಾವಿಗೆ ಬಂದಾಗ ವಿಶೇಷವಾಗಿ ಅದನ್ನು ಒಂದು ಪಾಯಿಂಟ್ ಹೇಳಬೇಕಂದ್ರೆ ನನಗೇನೂ ಗೊತ್ತಿರಲಿಲ್ಲ. ಡಾಕ್ಟರ್ JB ಪಾಟೀಲ್ ಅವರು, ಆ್ಯಪಲ್ ಪರ್ವೇಜ್ ಅವರು ಒಂದು ಇಮಿಡಿಯೇಟ್ಲಿ ನಿಮ್ದು ಆದ ಕೂಡಲೇ ಅವರು ಮತುವರ್ಜಿ ತಗೊಂಡು ಆಗಿನ ಆರೋಗ್ಯ ಮಂತ್ರಿಗಳಾದಂತಹ ಶ್ರೀರಾಮುಲು ಸರು ಬಳ್ಳಾರಿಯಿಂದ ಹೆಲಿಕಾಪ್ಟರ್ದಲ್ಲಿ ಬಂದು ಅವರು ನಮ್ಮ ಬಿಮ್ಸಿಗೆ ಬರಾಕತ್ತಿದ್ರು. ಬಂದಾಗ ನಂದು ಆಗಿದ್ದು ನೀವು ಹೇಳಿದ ಕೂಡಲೇ ಇಷ್ಟು ಖುಷಿಪಟ್ಟು ಅವರು ಅವ್ರಲ್ಲಿ ಆರೋಗ್ಯ ಒಂದು ಮೇಳ ಮಾಡಿದರು ಬಿಮ್ಸ್ ಒಳಗೆ. ನನಗೆ ಕರೆಸಿ ಫಸ್ಟ್ ನನಗೆ ಒಬ್ಬ ಆರೋಗ್ಯ ಮಂತ್ರಿಗಳು ನಿಮ್ಮ ಒಂದು ನೇತೃತ್ವದಲ್ಲಿ JB ಪಾಟೀಲ್ ಸರ್ ನೇತೃತ್ವದಲ್ಲಿ ಅಲ್ಲಿ ಕರೆಸಿ ನನಗೆ ಅದನ್ನು ಒಂದು ಏನಪ್ಪ ಆಶೀರ್ವಾದ ಮುಖಾಂತರ ಮಾಲೆ ಹಾಕಿ ಅಲ್ಲಿರ್ತಕ್ಕಂಥ MBBS ಒಂದು ಕಾಲೇಜ್ದಾಗ ಇಂಥ ವೈದ್ಯರು ಕೂಡ ನಮ್ಮ ಭಾರತ ದೇಶದಾಗ ಅದಾರ. ಇಂಥ ಒಬ್ಬ ತಂದೆ ಅದಾನ, ಅವ ಏನೂ ಕೇಳಲಿಲ್ಲ, ತನ್ನ ಬಾಡಿನ ಮಗನಿಗೆ ಯಾಕೆ ಕೊಟ್ಟ,
ಬಹುಶಃ ಇಡೀ ಜಗತ್ತೊಳಗೆ ನನ್ನ ಅನಾಟಮಿ ಹಾಲ್ ಒಳಗೆ ತಂದೆ ಶರೀರ ಇಟ್ಕೊಂಡು ಪಾಠ ಮಾಡ್ತಕ್ಕಂಥ ಹೆಮ್ಮೆಯ ವೈದ್ಯದ್ರ ತೃಪ್ತಿ ಇದ್ರೆ ಅದು ನನಗಷ್ಟೇ. ಈಗ ಅದ್ರ ಬಾಜು ನನ್ನ ತಾಯಿನೂ ಬಂದಾಳ. ತಂದೆ ತಾಯಿನ ಇಟ್ಕೊಂಡು ಯಾರು ಒಬ್ಬರು ಅನಾಟಮಿ ಟೀಚರ್ ಮಾಡತ್ತಾನೆ ಇಡೀ ಜಗತ್ತನ್ನ ಕರ್ಕೊಂಬರ್ರಿ. ಅದು ನನ್ನ ಮಾತೃ ಸಂಸ್ಥೆ KLE, ಅದು ಗಡಿ ಭಾಗದ ಬೆಳಗಾವಿ ಅಂತೇಳಿ ಹೆಮ್ಮೆ. ಇದಕ್ಕೆ ನಮ್ಮ ತಂದೆಯವರು ಒಂದು ಅಂಕಿತ ನಾಮ ಇಟ್ಕೊಂಡಿರ್ತು, ಭಾರತ ಬಸವ ಅಂತ ಹೆಸರು ಇಟ್ಕೊಂಡಿದ್ರು. ಅದರಿಂದ ನುಡಿಮುತ್ತುಗಳನ್ನು ಬರೆದಿದ್ದರು. ಬಹುಶಃ ಈ ಗಟ್ಟಿ ಬಸವಣ್ಣನ ಅಪ್ಪಿಕೊಂಡವ್ರು ಎಲ್ಲರಿಗೂ ಕೂಡ ಈ ಗಟ್ಟಿತನ ಬಂದದ್ದು ನಮ್ಮ ತಂದೆಯವರಿಂದ ನನಗೆ ಬಳುವಳಿಯಾಗಿ ಅದು ಆಧ್ಯಾತ್ಮಿಕ ಒಳಗೆ ಇಬ್ಬರೂ ಇದ್ರಂಥೇಳಿ ಅದು ನನಗೆ ಬಂದೈತೆ ಅಂತ ಅರ್ಥ ಮಾಡ್ಕೋತೀನಿ. ಬಹುಶಃ ನಾ ಇಷ್ಟು ಜಗತ್ ಪ್ರಸಿದ್ಧ ಆಗಿದ್ದನ್ನು ನನ್ನ ತಂದೆಯವರು ಮತ್ತು ತಾಯಿಯವರು ಇಲ್ಲ. ಕೆಲವೊಂದು ತಂದೆಯವರು ಬದುಕಿದ್ದಾಗ ಆಶೀರ್ವಾದ ಮಾಡ್ತಾರೆ. ಈ ಇವರಿಬ್ಬರು ನನಗೆ ಸತ್ತ ಮ್ಯಾಗ ಆಶೀರ್ವಾದ ಮಾಡಿದ್ರು. ನಾ ಜಗತ್ ಪ್ರಸಿದ್ಧ ಆದ್ನೇ ನೋಡೋಕೆ ಅವರೇ ಇಲ್ಲ. ಆದರೆ ಆತ್ಮ ಎಲ್ಲೈತೋ ಅದನ್ನು ಆಲಿಸ್ತಿರ್ತೈತೆ ಅಂಥೇಳಿ ಒಬ್ಬ ನಾವು ಆಯುರ್ವೇದ ವೈದ್ಯನಾಗಿ ಇದನ್ನೂ ಕೂಡ ನಾ ಭಾಳ ಮಂದಿ ಹೇಳ್ತಾರೆ, ತಂದೆಯವ್ರು ಆಶೀರ್ವಾದ ಮಾಡಿ ಬದುಕಿದಾಗೂ ಮಾಡ್ತಾರೆ. ನನ್ನ ಜೀವನದಾಗ ಸತ್ತ ಮ್ಯಾಗ ನಾನು ಜಗತ್ ಪ್ರಸಿದ್ಧ ಮಾಡಿದ್ರು ಇಬ್ಬರು ಕೂಡಿ. ಆ ಮಾಡಿದಾಗ ಆ ನೋಡುವಂಥ ನನಗೆ ಆ ಭಾಗ್ಯ ಸಿಕ್ಕಿದ್ದು ಅವರು ಕಟ್ಟ ಬಸವಣ್ಣನ ಅಪ್ಪಿಕೊಂಡು ಅಪ್ಪವರು ನುಡಿಮತ್ತುಗಳನ್ನು ಬಸವಣ್ಣವ್ರ ವಚನಗಳನ್ನು ಮಾರ್ಪಾಡು ಮಾಡಿ ನುಡಿಮತ್ತುಗಳನ್ನು ಬರೆದ್ರು. ಅವ್ರು ಫಸ್ಟ್ ನುಡಿಮುತ್ತು ಏನಂದ್ರೆ ಮುಂದೇನು ಅಂತ ಬರೆದ್ರು. ಆಮೇಲೆ ಇದೇ ರೀತಿ ಹೋಗ್ಕೊಂತ ಏನಪ್ಪ ಅಂದ್ರೆ ಹಲ್ಲಿನ ಬಗ್ಗೆ ಅವರು ಉಪಚಾರ ಮಾಡೋದಂಟ ಏನು ಬೆಟ್ಟದಷ್ಟು ಚಿಕಿತ್ಸೆಕ್ಕಿಂತ ಬಟ್ಟಿನಷ್ಟು ಮುಂಜಾಗ್ರತೆ ಶ್ರೇಷ್ಠ ಅಂತ ಹಲ್ಲಿನ ಬಗ್ಗೆ ಹೇಳಿದರು. ಇದೇ ರೀತಿಯಾಗಿ ಏನಪ್ಪ ಅಂದ್ರೆ ಧೈರ್ಯವೇ ಸನ್ಮಿತ್ರ ಇವನ್ನೆಲ್ಲ ಪಾರ್ಟಿಕಲ್ ನಮ್ಮ ಬೈಲೊಂಗಲ್ದಾಗ ಅವಾಗ ವಾಟ್ಸಪ್ಪು ಸ್ಟೇಟಸ್ಸು ಇನ್ಸ್ಟಾಗ್ರಾಮ್ ಇರ್ತಿರ್ಕಿಲ್ಲ. ಅವರು ನಮ್ಮ ಬ್ರದರ್ ಪಾರ್ಟಿಕಲ್ ಮಾಡ್ತಿರು, ಆ ಪಾರ್ಟಿಕಲ್ ಮ್ಯಾಗ ಬರೀತಿದ್ರು ಇವನ್ನೆಲ್ಲ. ಆವಾಗಲ್ಲಿ ಸ್ಕೂಲ್ ಇತ್ತು, ಸ್ಕೂಲ್ ಒಳಗೆ ಕೊಳ್ಳಿ ಸರ್ ಅಂತಿದ್ರು. ಡಾಕ್ಟ್ರ್ ಇವತ್ತು ಏನು ಬರ್ದಾರಂತ ಬಂದಿರಲಿಲ್ಲ ನೋಡಿ ಅಲ್ಲಿ ಚರ್ಚೆ ಆಗ್ತಿತ್ತು. ಜನಸಾಮಾನ್ಯರಿಗೆ ಈ ರೀತಿ ಏನಂತಾರೆ ಆಧ್ಯಾತ್ಮಿಕವನ್ನು ಕೊಡಲಿಕ್ಕೆ ಅವ್ರಿಗೆ ಬೇರೆ ಬೇರೆ ಮಾರ್ಗಗಳನ್ನು ತೊಗೊಂಡು ಮಾಡಿದರು. ಅವೆಲ್ಲ ಕೂಡ ಈಗೂ ನಮ್ಮ ತಾಯಿಯವರು ಇಲ್ದಾಗ ಇದನ್ನೆಲ್ಲ ಕೇಳಿದಾಗ ನನಗೂ ಖುಷಿ ಅನ್ನಿಸ್ತು. ಇಂಥ ಏನಪ್ಪ ವೈದ್ಯರಾಗಿ ಮತ್ತು ಒಬ್ಬ ತಂದೆ ತಾಯಿಯಾಗಿ ಮೊದಲು, ಆಮೇಲೆ ಡಾಕ್ಟರಾಗಿ ನನಗೆ ಬಳವಳಿಕೆಯಾಗಿಂತೆಲ್ಲ ಕೊಟ್ಟಿದ್ದಕ್ಕೆ ಬಹುಶಃ ಇಡೀ ನಮ್ಮ ರಾಮಣ್ಣವ್ರ ಕುಟುಂಬ ಬೆಳಗಾವದಿಂದ ಬೈಲೊಂಗಲ್ ಜಿಲ್ಲೆ ಬೈಲೊಂಗಲ್ ತಾಲೂಕದಿಂದ ಇಡೀ ಹೋಗೈತೆ. ಮತ್ತು ಅದನ್ನೂ ಹೇಳ್ತೇನೆ, ನಮ್ಮ ಬೈಲೊಂಗಲ್ ಒನ್ಸ್ ಅಪಾನ್ ಅ ಟೈಮ್ ಕೊಡ್ಲಿ ಕುಡುಗೋಲಿಗೆ ಫೇಮಸ್ ಇತ್ತು ಸರ್. ಬೈಲೊಂಗಲ್ ಮಂದಿ ಹೊಸೂರು ಮಂದಿ ಅಂದ್ರೆ ಹೊಡಿತಾರೆ. ಅಂತಹ ಒಂದು ಊರ ಹೆಸರನ್ನು ನಮ್ಮ ತಂದೆ ತಾಯಿ ಇಂಥವ್ರ ಶರಣ ತತ್ವ ಮಾರ್ಗದಿಂದ ಹೋಗಿ ಅಂಥ ಊರಿಂದ ಇಂಥ ಒಂದು ವಿಶ್ವ ಮೆಡಿಕಲ್ ಸೈನ್ಸ್ಗೆ ಇಂಥದ್ದು ಉತ್ತರ ಕೊಟ್ಟರು ಅಂದರೆ ಬಹುಶಃ ಅದು ವಿಶ್ವಗುರು ಬಸವಣ್ಣಗೆ ಸಲ್ತೈತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್. ಭಾಳ ಸಂತೋಷ ಡಾಕ್ಟರ್, ಬಂದು ನಿಮ್ಮ ಅನೇಕ ಅನುಭವಗಳನ್ನು ಪ್ರೇರಣೆ ಮಾತುಗಳನ್ನು ಆಡಿದ್ರಿ. ಅದಕ್ಕಾಗಿ ನಾನು ವಚನ TV ಪರವಾಗಿ ತಮಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ. ಮತ್ತೊಮ್ಮೆ ವಚನ TVಯವರಿಗಾತು, ವಿಶೇಷವಾಗಿ ನನ್ನ ಒಂದೇನಪ್ಪ ಈ ಒಂದು ಯಶಸ್ವಿಗೆ ಹೆಚ್ಚಿನ ನನಗೆ ಬಲ ಕೊಟ್ಟವರು JB ಪಾಟೀಲ್ ಸರು ಮತ್ತು ತಾವು ಆ್ಯಪಲ್ ಪರ್ಬೇಜವ್ರು ಹೆಮ್ಮೆಯಿಂದ ಹೇಳಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಅವತ್ತು ಆರೋಗ್ಯ ಮಂತ್ರಿಗಳು ಇಂಥದ್ದಕ್ಕೆ ಫಸ್ಟ್ ಮಾನ್ಯತೆ ಬಂದಾಗ ನನಗೆ ಆತ್ಮಸ್ಥೈರ್ಯ ತುಂಬಿದ್ರಿ. ಅದಕ್ಕೆ ಈಗ ವಚನ TV ಮುಖಾಂತರ ತಮಗೆ ಧನ್ಯವಾದದೊಳಗೆ ಮುಖಾಮುಖಿ ಬಂದು ಹೇಳುವಂಥ ಸಂದರ್ಭವೂ ಕೂಡಿ ಬಂತು. ಅದಕ್ಕೆ ಮತ್ತೊಮ್ಮೆ ತಮಗೆ ಮತ್ತು JB ಪಾಟೀಲ್ ಸರ್ಗೆ ನನ್ನ ಮಾತೃ ಸಂಸ್ಥೆ KLE ಆಗಲಿ, ನನ್ನ ಬೈಲೊಂಗಲದ ಡಾಕ್ಟರ್ ರಾಮಣ್ಣವ್ರ ಚಾರಿಟೇಬಲ್ ಟ್ರಸ್ಟ್ ಪರವಾಗಿಯೂ ಆಯಿತು, ಇಡೀ ಸಮಸ್ತ ನಮ್ಮ ವೈದ್ಯರ ಏನಪ್ಪ ಎಲ್ಲರ ಪರವಾಗಿ ಮತ್ತೊಮ್ಮೆ ತಮಗೆ ಶರಣಾರ್ಥಿಗಳನ್ನ ಅರ್ಪಣೆ ಮಾಡ್ತೀನಿ.